ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ. ನಾನು ಸೋಮಣ್ಣ ಮಾಚಿಮಾಡ. ಬಿಗ್ ಬಾಸ್ ಸೀಸನ್ 8ರ ಮತ್ತೊಬ್ಬ ಸ್ಪರ್ಧಿ, ಮೋಸ್ಟ್ ಇಂಟ್ರೆಸ್ಟಿಂಗ್ ಹಾಗೆಯೇ ಟ್ಯಾಲೆಂಟೆಡ್ ಸ್ಪರ್ಧಿ ಇವರು ಪ್ರಶಾಂತ್ ಸಂಬರ್ಗಿ ಅವರು. ಬಿಗ್ ಬಾಸ್ ಜರ್ನಿ ಬಳಿಕ ಫಾರ್ ದ ಫಸ್ಟ್ ಟೈಮ್ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಈಗ ಪ್ರಶಾಂತ್ ಸಂಬರ್ಗಿ ಅವರು ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಪ್ರಶಾಂತ್ ಸಂಬರ್ಗಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೋಮಣ್ಣ ನಮಸ್ಕಾರ. ನ್ಯೂಸ್ ಫಸ್ಟ್ ವೀಕ್ಷಕರಿಗೆ ಪ್ರಶಾಂತ್ ಸಂಬರ್ಗಿ ಅನಂತ ಅನಂತ ನಮಸ್ಕಾರಗಳು. ವಾವ್, ಹೇಗಿದ್ದೀರಿ ಸರ್? 72 ದಿನ ಒಂದು ಹೊರ ಜಗತ್ತಿನ ಯಾವುದು ಅರಿವಿಲ್ಲದೆ 72 ದಿನ ಬಣ್ಣದ ಲೋಕದಲ್ಲಿ, ಒಂದು ಎಂಟರ್ಟೈನ್ಮೆಂಟ್ ಲೋಕದಲ್ಲಿ ನಿಮ್ಮನ್ನು ರಂಜಿಸ್ತಾ ಇದ್ವಿ. ಆದ್ರೆ ಹೊರಗಿನ ಜಗತ್ತು ಕೊರೋನಾಕ್ಕೆ ಮತ್ತು ಕೊರೋನಾದ 2ನೇ ಅಲೆಗೆ ತುತ್ತಾಗಿ ಸಾವುಗಳಾಗಿದ್ದನ್ನು ನೋಡಿ ಶಾಕ್ ಆಗಿ ಆಚೆ ಬಂದು ಈ ಒಂದು ಯುದ್ಧದ ವಾತಾವರಣಕ್ಕೆ ಈಗ ಹೊಂದ್ಕೊಂತಾ ಇದ್ದೀನಿ ಸೋಮಣ್ಣ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರಶಾಂತ್ ಸಂಬರ್ಗಿ ಅಂದ ತಕ್ಷಣ ಒಂದು ರೀತಿ ಫೈರ್ ಬ್ರ್ಯಾಂಡ್, ಸ್ಟ್ರೈಟ್ ಫಾರ್ವರ್ಡ್, ಬೋಲ್ಡ್, ಡ್ಯಾಶಿಂಗ್. ಬಟ್ ಆದ್ರೆ ಬಿಗ್ ಬಾಸ್ ಮನೆಗೆ ಹೋದ ನಂತರ ಪ್ರಶಾಂತ್ ಸಂಬರ್ಗಿ ಅವರ ಮತ್ತೊಂದು ಮುಖ ಕೂಡ ಪರಿಚಯ ಆಗಿದೆ. ಅಷ್ಟೊಂದು ಇನ್ನೋಸೆನ್ಸ್ ಜೊತೆಗೆ ಮುಗ್ಧತೆ ಕೂಡ ಕಾಣ್ತಾ ಇತ್ತು ಬಿಗ್ ಬಾಸ್ ಮನೆಯಲ್ಲಿ. ಅನೇಕ ಕೆಲಸಗಳಿಗೆ ಮತ್ತು ಸಮಾಜದ ವಿರುದ್ಧ ಮತ್ತು ನೇರ ಮತ್ತು ನಿಷ್ಠುರ ಮಾತುಗಳಿಗೆ ಒಂದು ಜೀವನದಲ್ಲಿ ಒಂದು ತರದ ಇಮೇಜ್ ಅನ್ನ ಬಿಲ್ಡ್ ಮಾಡಬೇಕಾಗುತ್ತೆ. ಆ ಇಮೇಜು ಮತ್ತು ಆ ಮಾತಿನ ಶೈಲಿ ಒಂದು ನಿಷ್ಠುರತೆ ಮತ್ತು ಒಂದು ಖಡಕ್ ಆಗಿರುವುದು, ಒಂದು ಸ್ಟೈಲ್ ಅನ್ನ ನಾವು ಅಳವಡಿಸ್ಕೋಬೇಕಾಗತ್ತೆ. ಆದ್ರೆ ಸ್ನೇಹ ಜೀವಿ ಆಗಿರ್ತಕ್ಕಂಥ ಪ್ರಶಾಂತ್ ಸಂಬರ್ಗಿ ಅನೇಕ ಬಾರಿ ಎಮೋಷನಲ್ ಬ್ರೇಕ್ ಡೌನ್ ಮತ್ತು ಎಮೋಷನ್ಗೆ ಮಾರಿ ಹೋಗಿ ಕಣ್ಣಲ್ಲಿ ನೀರು ಹಾಕಿದ್ರೆ ಕೆಲಸ ಆಗತ್ತೆ ಅಂತ ಅನೇಕರು ನನ್ನ ಕಾರ್ಪೊರೇಟ್ ಲೈಫ್ ಅಲ್ಲಿ ನೀನು ಅದನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ನಾನೊಬ್ಬ ಮನುಷ್ಯ ಇರ್ತಕ್ಕಂಥ ಅನೇಕ ಕ್ಯಾರೆಕ್ಟರಿಸ್ಟಿಕ್ಸ್, ಎಮೋಷನ್ಸ್ ಆಗಿರ್ಬೋದು, ವೀಕ್ನೆಸಸ್ ಆಗಿರ್ಬೋದು, ಅದೆಲ್ಲವೂ ನನ್ನಲ್ಲಿತ್ತು. ಅದು ಗೊತ್ತಾಗಿದ್ದು ಬಿಗ್ ಬಾಸ್ ಮನೆಯಲ್ಲಿ. ಪ್ರಶಾಂತ್ ಸಂಬರ್ಗಿ ಒಬ್ಬ ಇನ್ನೋಸೆಂಟ್ ಮತ್ತು ಎಮೋಷನಲ್ ಪರ್ಸನ್ ಅಂತ. ನೀವು ನನ್ನ ಎಮೋಷನಲ್ ಫೂಲ್ ಅಂತೂ ಕರೆದ್ರು ನನಗೆ ಬೇಜಾರಿಲ್ಲ. ಯಾಕಂದ್ರೆ ಎಮೋಷನ್ಸು ಮತ್ತು ಮನುಷ್ಯತ್ವದ ಬಗ್ಗೆ ಅನೇಕ ಇಂಟ್ರಾಕ್ಷನ್ಸ್ ಇಟ್ಕೊಂಡು ಯಾವ್ದನ್ ಬೇಕಾದ್ರೂ ಗೆಲ್ಬಹುದು ಅಂತ ನಾನು ಕಂಡ್ಕೊಂಡಿದ್ದೆ. ಸಾಕಷ್ಟು ಜನ ಸದಸ್ಯರು ಕೂಡ ಹೇಳ್ತಾ ಇದ್ರು ಪ್ರಶಾಂತ್ ಸಂಬರ್ಗಿ ಅವರ ಒಳಗೊಂದು ಮಗು ಇದೆ. ಅವರು ಅದು ಕೆಲವೊಂದು ಸಂದರ್ಭದಲ್ಲಿ ತುಂಬಾ ಹತ್ರ ಆದಂಥವರಿಗೆ ಮಾತ್ರ ಗೊತ್ತಾಗ್ತಾ ಇತ್ತು. ಸೊ ಪ್ರಶಾಂತ್ ಸಂಬರ್ಗಿ ನೋಡೋದಕ್ಕೆ ಸ್ಟ್ರೈಟ್ ಫಾರ್ವರ್ಡ್ ಇದ್ದಿರಬಹುದು, ಬಟ್ ಅವರಲ್ಲೂ ಒಂದು ಸಣ್ಣ ಪುಟ್ಟ ಮಗು ಇದೆ ಅಂತ ಮಾತ್ರ ಕೂಡ ಸಾಕಷ್ಟು ಜನ ಸದಸ್ಯರು ಕೂಡ ಹೇಳ್ತಾ ಇದ್ರು. ಹೌದು, ಈ ಮಾತಿಗೆ ಮತ್ತೆ ಬೆಂಬಲ ಸೂಚಿಸುತ್ತ ಸೋಮಣ್ಣ. ಕಿಚ್ಚ ಸುದೀಪ್ ಸರ್ ಅವರು ಅನೇಕ ಬಾರಿ ಹೇಳಿದ್ರು, ಸುದೀಪ್ ಅವರು ವಯಸ್ಸು ಎಷ್ಟೇ ಆಗಿದ್ರು ಅವರ ತಾಯಿಗೆ ಬರೇ ಒಂದು 15 ವರ್ಷದ ಮಗು ಇದ್ದ ಹಾಗೆ, ಒಬ್ಬ ಚಿಕ್ಕ ಮಗುವಿನ ಹಾಗೆ ಬೇಕಾದನ್ನ ಕೇಳಿ ಹಠ ಮಾಡುವ ನನಗೆ ಅವರು ಒಂದು ದೂರವಾಣಿ ಕರೆಯಲ್ಲಿ ನೀನ್ ಹೇಗಿದೆಯೋ ಹಾಗೆ ನನಗಿಷ್ಟ, ಯಾಕಂದ್ರೆ ನಾನಿರೋದು ಹಾಗೆ, ನೀನು ಹಾಗೆ ಇರ್ಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದು ಕಿಚ್ಚ ಸುದೀಪ್ ಸರ್ ಅವರು. ಅದಕ್ಕೆ ನನ್ನ ಹೇಳಿದ ಒಂದೇ, ಇನ್ನೋಸೆನ್ಸ್ ಇರ್ಬೇಕು ಮನುಷ್ಯರಲ್ಲಿ. ಎಲ್ಲವನ್ನೂ ನೀವು ಬಿಸ್ನೆಸ್ ಮೈಂಡೆಡ್, ಎಲ್ಲವನ್ನೂ ಪ್ರಾಕ್ಟಿಕಲ್ ಆಗಿರೋದಿದ್ರೆ ಈ ಜೀವನದಲ್ಲಿ ಎಮೋಷನ್ಸು, ರೊಮ್ಯಾಂಟಿಕ್ ಪಿಕ್ಚರು, ತಾಯಿ ಮಗನ ಎಮೋಷನ್ಸಿನ ಫಿಲ್ಮ್ಸೇ ಬರ್ತಿರ್ಲಿಲ್ಲ. ಎಮೋಷನ್ಸ್ಗೆ ವ್ಯಾಲ್ಯೂ ಇರೋದು, ರೊಮ್ಯಾಂಟಿಕ್ ಸಾಂಗ್ಸ್ಗೆ ವ್ಯಾಲ್ಯೂ ಇರೋದು. ಪ್ರಶಾಂತ್ ಸಂಬರ್ಗಿ ಅವರು ಇಷ್ಟೊಂದು ಫ್ಯಾಮಿಲಿ ಮ್ಯಾನ ಅಂದ್ರೆ ಹೇಗಿದೆ ನಿಮ್ಮ ಫ್ಯಾಮಿಲಿ ಅಟ್ಯಾಚ್ಮೆಂಟ್? ಸಾಕಷ್ಟು ಸಲ ತಾವು ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ರಿ. ವಾವ್, ಹೇಗಿದೆ ನಿಮ್ಮ ಅಟ್ಯಾಚ್ಮೆಂಟ್, ಫ್ಯಾಮಿಲಿ ಅಟ್ಯಾಚ್ಮೆಂಟ್? ನನ್ನ ಫ್ಯಾಮಿಲಿ ಬದುಕನ್ನ ನಾನು 15 ವರ್ಷ ಗುಟ್ಟಾಗಿಟ್ಟಿದ್ದೆ. ಯಾಕಂದ್ರೆ ನಾನು ಮಾಡುವ ಪಬ್ಲಿಕ್ ಸರ್ವಿಸ್ ಮತ್ತು ಸೋಷಿಯಲ್ ಆಕ್ಟಿವಿಸಮ್ ಅಲ್ಲಿ ನಮ್ಮ ಫ್ಯಾಮಿಲಿಗೆ ತೊಂದರೆ ಆಗ್ಬಾರ್ದು ಅಂತ ನನ್ನ ಫ್ಯಾಮಿಲಿಯನ್ನ ಪಬ್ಲಿಕ್ ಡೊಮೇನ್ ಇಂದ ನಾನು ಬಚ್ಚಿಟ್ಟಿದ್ದೆ. ಅನೇಕ ಕಾರಣಗಳಿಂದ ನನಗೆ ಬರುವ ಅನೇಕ ಜೀವ ಬೆದರಿಕೆಗಳು ಅಥವಾ ನನಗೆ ಬರುವ ಅನೇಕ ಮಾಯಾಮಂಟದ ಪತ್ರಗಳು ಅಥವಾ ಮೊಟ್ಟೆ ಹೊಡೆಯೋದು ಅಥವಾ ರಕ್ತದ ಕುಂಬಳಕಾಯಿಯನ್ನ ನಮ್ಮ ಮನೆ ಮುಂದೆ ಬಿಸಾಕೋದು, ಹೀಗೆ ಅನೇಕ ವಿಷಯಗಳಲ್ಲಿ ನಮ್ಮ ಎನಿಮೀಸ್ ಅಥವಾ ವೈರಿ ಕಟ್ಕೊಂಡಿರ್ತಕ್ಕಂಥ ಅನೇಕ ಜನರು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾಗ ನಾನು ನನ್ನ ಫ್ಯಾಮಿಲಿಯನ್ನ ನಾನು ಬಚ್ಚಿಟ್ಟಿದ್ದೆ. ನಾನು ಯಾವುದೇ ಪಬ್ಲಿಕ್ ಫಂಕ್ಷನ್ ಆಗಿರ್ಬೋದು ಅಥವಾ ಮದುವೆ ಸಮಾರಂಭಗಳಿಗಾಗ್ಲಿ ನನ್ನ ಫ್ಯಾಮಿಲಿಯನ್ನ ನಾನು ಯಾವತ್ತೂ ಮುಂದೆ ತಂದಿರ್ಲಿಲ್ಲ. ಈಗ ಬಿಗ್ ಬಾಸ್ ಅಂತ ವೇದಿಕೆ ಬಂದಾಗ ನನ್ನ ಫ್ಯಾಮಿಲಿಯನ್ನ ನಾನು ಪರಿಚಯ ಸಮಯ ಆಯ್ತು. ಆದ್ರೆ ನಾನು ಫ್ಯಾಮಿಲಿ ಜೊತೆ ತುಂಬಾ ಅಟ್ಯಾಚ್ಡ್. ನನಗೆ 2 ಗಂಡು ಮಕ್ಳಿದ್ದಾರೆ. ಸೊ ಮಕ್ಳು ನನಗೆ ತುಂಬಾ ಇಷ್ಟ.
ನಾನು ಇರುವ ಅಪಾರ್ಟ್ಮೆಂಟ್ ಅಲ್ಲೇ ನನ್ನ ಇಬ್ರು ಅಕ್ಕಂದ್ರು ಇರ್ತಾರೆ, ಅವ್ರ ಮಕ್ಕಳು ನಮ್ಮ ಮನೇಲೆ ಇರ್ತಾರೆ. Wow. ಸೊ ನಮ್ಮನೆ ಒಂಥರ ಮಕ್ಕಳಿರುವ ಮನೆ, ತುಂಬಾ ಹಾಗೆ ಒಂದು ಪಿಕ್ಚರ್ ತರ. ಸೊ 5-6 ಜನ ಗಂಡು ಮಕ್ಳಿರುವ ನಮ್ಮ ಮನೆ. ಸೊ ಪ್ರಶಾಂತ್ ಸಂಬರ್ಗಿ ತನ್ನ ಬಿಡುವಿನ ಸಮಯದಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಆಡುವ ಅಂಪೈರ್ ಆಗಿರ್ತಾರೆ ಅಥವಾ ಒಂದು ಟೀಮ್ ಕ್ಯಾಪ್ಟನ್ ಆಗಿರ್ತಾರೆ. ಸೊ ಮಕ್ಕಳ ಜೊತೆ ನಾನು ಹೊಂದ್ಕೊಂತೀನಿ. ಸೊ ಎಮೋಷನಲ್ ಬಾಂಡಿಂಗ್ ಜಾಸ್ತಿ ಇದೆ ನನಗೆ. ಯಾಕಂದ್ರೆ ಎಲ್ಲವನ್ನು ದುಡಿದು ಆಚೆ ನೀವು ಕೆಲಸ ಮಾಡಿ ಮನೆಗೆ ಬಂದಾಗ ನಿಮ್ಗೆ ಸಿಗೋದು ಒಂದು ಸ್ವರ್ಗ, ಅದು ಮನೆ ಮಾತ್ರ. ಮನೆಯಲ್ಲೇ ನನಗೆ ಸ್ವರ್ಗ, ಮನೆಯ ನನ್ನ ಮಕ್ಕಳು. ಸೊ ಫ್ಯಾಮಿಲಿ ಮ್ಯಾನ್ ಮೊದ್ಲಿಂದನಿದ್ರು, ಮದ್ವೆ ಆದ್ಮೇಲಿಂದ ಒಂದೇ ಮದುವೆ ಆಗಿರೋದು. ಸೊ ನನ್ನ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇಡೀ ಜಗತ್ತಿಗೆ, ನನ್ನ ಪರ್ಸನಲ್ ಲೈಫ್ ಗೊತ್ತಿತ್ತು ಅಥವಾ ನನ್ನ ಕ್ಲೋಸ್ ಸರ್ಕಲ್ ಗೊತ್ತಿತ್ತು, ಆದ್ರೆ ನನ್ನ ಪಬ್ಲಿಕ್ ಡೊಮೇನಿಗೆ ಅದನ್ನು ಹೆಚ್ಚಾಗಿ ಪರಿಚಯಿಸಿರ್ಲಿಲ್ಲ. ಕಾರಣಗಳು ಅನೇಕ. ರಾಜಕೀಯ ವೈರತ್ವ ಮತ್ತು ಸಮಾಜದಲ್ಲಿ ನಾವು ಭೂ ಹಗರಣಗಳ ಬಗ್ಗೆ RTA ಹಾಕೋದು, ಯಾವ್ದಾದ್ರು ಒಂದು ಕೇಸ್ ಬಗ್ಗೆ ಒಂದು ಪಬ್ಲಿಕ್ ಲಿಟಿಗೇಷನ್ ಹಾಕೋದು, ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಅವರು ಫಸ್ಟ್ ಟಾರ್ಗೆಟ್ ಮಾಡೋದು ನಮ್ಮ ಫ್ಯಾಮಿಲಿಯನ್ನ. ಸೊ ನಮ್ಗೆ ಪೊಲೀಸ್ ಅವರು ಮೊದ್ಲಿಂದನೂ ವಾರ್ನ್ ಮಾಡ್ತಾ ಇದ್ರು, ನಿಮ್ಮ ಫ್ಯಾಮಿಲಿಯನ್ನು ಎಲ್ಲೂ ಪರಿಚಯ ಮಾಡಿಸ್ಬೇಡಿ ಅಂತ. ಸೊ ಇದಕ್ಕಾಗಿ ನಾನು ನನ್ನ ಫ್ಯಾಮಿಲಿಯನ್ನು ಎಲ್ಲೂ ಪರಿಚಯ ಮಾಡಿಸಿರ್ಲಿಲ್ಲ, ಅಥವಾ ನನ್ನ ಫೇಸ್ಬುಕ್ ಪುಟಗಳಲ್ಲಿ ಅಥವಾ ನನ್ನ ಇನ್ಸ್ಟಾಗ್ರಾಮ್ ಪುಟಗಳಲ್ಲಿ ಎಲ್ಲೇ ಅಥವಾ ನನ್ನ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ನನ್ನ ಫ್ಯಾಮಿಲಿಯನ್ನ ಯಾರು ನೋಡಿರ್ಲಿಲ್ಲ. ಬಿಗ್ ಬಾಸ್ ವೇದಿಕೆಯಲ್ಲೇ ನನ್ನ ಫ್ಯಾಮಿಲಿಯನ್ನ ನೋಡಿದ್ದು. ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಕ್ರಿಕೆಟ್ ಆಡುವಂತ ಪ್ರಯತ್ನ ಮಾಡಿದ್ರ ಒಂದಷ್ಟು ರಿಫ್ರೆಶ್ ಆಗೋದಕ್ಕೆ? ಹಾಗೇನೆ ಮನೇಲಿದ್ದಂತ ಮಂದಿ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು? ವೈಫ್ ಆಗ್ಲಿ ಅಥವಾ ಮಕ್ಕಳಾಗ್ಲಿ ಅಥವಾ ಅಕ್ಕನ ಮಕ್ಕಳಾಗ್ಲಿ, ಸೊ ಯಾವ ರೀತಿ ರೆಸ್ಪಾನ್ಸ್ ಇತ್ತು? ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಮನೆಗೆ ಬಂದಿದ ತಕ್ಷಣ ನಮ್ಮ ತಾಯಿ ನನಗೆ ದೃಷ್ಟಿ ತೆಗೆದು ಒಂದು ಆರತಿ ಮಾಡಿ ಒಂದು ದೇವ್ರ ಮನೆಗೆ ನನ್ನನ್ನು ಕರ್ಕೊಂಡು ಹೋಗಿ, ನೀನು ಮನೆಯಿಂದ ಯಾವುದೇ ಕೇಸ್ ಹಾಕ್ಸ್ಕೊಳ್ದೆ ಬಂದಿದ್ಯಾ, ಅದೇ ನನಗೆ ತುಂಬಾ ಇಂಪಾರ್ಟೆಂಟ್ ವಿಷಯ. ಸೊ ಅಲ್ಲಿ ಯಾವ ತರ ಕೇಸ್ ಬೀಳ್ತಾ ಇತ್ತೋ, ಏನ್ ಮಾಡ್ತಾ ಇದೆಯೋ ಗೊತ್ತಿರ್ಲಿಲ್ಲ ನನಗೆ. ಸೊ ಅದೊಂದು ಖುಷಿಯ ವಿಷಯ. ಮನೆಯ ಅಕ್ಕ ತಂಗಿಯರು ಮತ್ತು ನಮ್ಮ ಮನೆಯ ನೇಬರ್ಸು ನನಗೆ ಒಂದು 5 kg ತುಪ್ಪ ಮತ್ತು ಲಡ್ಡು ಮತ್ತು ಉಂಡೆಗಳನ್ನ ಕಟ್ಟಿ ನನಗೆ ಕೊಟ್ರು. ಯಾಕಂದ್ರೆ ನೀನ್ ತುಂಬಾ ಸಣ್ಣ ಆಗಿದೆ, ಊಟಕ್ಕೋಸ್ಕರ ಅಲ್ಲಿ ಹೋರಾಡ್ತಾ ಇದ್ದೆ, ಆಹಾರ ರಾಜಕೀಯದಲ್ಲಿ ನಿನ್ಗೆ ಅಲ್ಲಿ ಅನ್ಯಾಯ ಆಗಿದೆ. ಸೊ ಹೀಗೆ ಮನೆಯ ಮಂದಿಯೆಲ್ಲ ಬಂದು ಅನೇಕ ಬಾರಿ ಫೋಟೋ ಸೆಲ್ಫಿ ಇರುತ್ತಲ್ಲ, ಅದು ಒಂದು ಸ್ಮಾಲ್ ವಿ ಕಾಲ್ ಇಟ್ ಆಸ್ ಅ ಫ್ಲಾಶ್ ಇನ್ ಅ ಪ್ಯಾನ್ ಅಂತ. ಒಂದು ಬಿಸಿಯಾದ ತವೆಯ ಮೇಲೆ ನೀರು ಹಾಕಿದಾಗ ಹೇಗೆ ಫ್ಲಾಶ್ ಆಗುತ್ತೋ ಹಾಗೆ ಆ ಪಬ್ಲಿಸಿಟಿನೂ ಅಷ್ಟೇ. ಇದೊಂದು 15 ದಿನದ್ದು ಒಂದು ಇರುತ್ತೆ, ಅದನ್ನ ಎಂಜಾಯ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಇವತ್ತು ನಾವು ನ್ಯೂಸ್ ಫಸ್ಟ್ ಮುಂದೆನೂ ಬಂದಿದ್ದೇವೆ. ಸೊ ಈ ತರದ ಒಂದು ವಾತಾವರಣ, ಸಂಭ್ರಮ, ಹಬ್ಬದ ವಾತಾವರಣ ಇತ್ತು. ನಮ್ಮ ಕೆಲಸದವರು, ನಮ್ಮ ಆಫೀಸ್ ಉದ್ಯೋಗಿಗಳು, ನನ್ನ ಸ್ನೇಹಿತರು, ಅಪಾರ್ಟ್ಮೆಂಟಿನ ಅನೇಕ ಗೆಳೆಯರು, ಒಂದು ವಟಾರದ ತರ ಬದುಕಿದೀವಿ ನಾವೆಲ್ಲ ಇಲ್ಲಿ. ಸೊ ಅವರೆಲ್ಲ ನಮಗೆ ಒಂದು ಸ್ವಾಗತವನ್ನು ಕೊಟ್ಟು ಒಂದು ಗೆಟ್ ಟುಗೆದರ್ ಅನ್ನು ಮಾಡ್ಬೇಕು. ಬಟ್ ಕೋವಿಡ್ ಇರೋ ಕಾರಣ ಅದು ನಾವು ಜಾಸ್ತಿ ಹೆಚ್ಚು ಮಾಡಿಲ್ಲ. ಇರೋ ಡಿಸ್ಟೆನ್ಸ್, ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಇದನ್ನ ನಾವು ಅನ್ಕೊಂಡು ಹೋದ್ವಿ. ಎಲ್ಲರೂ ಒಂದು ದಾರಿಲಿ ಹೋಗ್ತಾ ಇದ್ರೆ, ಪ್ರಶಾಂತ್ ಸಂಬರ್ಗಿ ಅವರು ಬೇರೆದೇ ದಾರಿಲಿ ಹೋಗ್ತಾ ಇದ್ರು. ಬೇರೆದೇ ಆಲೋಚನೆಗಳು, ಬೇರೆದೇ ಚಿಂತನೆಗಳು. ಕೆಲವೊಂದು ಸಂದರ್ಭದಲ್ಲಿ ತಾವು ರೆಬಲ್ ಅಂದ್ರೂ ಕೂಡ ಗುರುತಿಸ್ಕೊಳ್ತಾ ಇದ್ರಿ. ಬಿಗ್ ಬಾಸ್ ಮನೆ ಒಳಗೂ ಕೂಡ ಎಲ್ಲೊಂದ್ ಕಡೆ ನಾನು ಇರೋದೇ ಹೀಗೆ, ಓಕೆ ಫೈನ್, ನಾನು ರೆಬಲ್ ಆಗೇ ಇರ್ತೀನಿ, ಅದು ಎಲ್ಲೊಂದ್ ಕಡೆ ಡಿಸ್ಟರ್ಬ್ ಆಗ್ತಿತ್ತ ಹೇಗೆ? ಹೌದು, ನಾನು ಆಂಗ್ರಿ ಯಂಗ್ ಮ್ಯಾನ್ ಆಟಿಟ್ಯೂಡ್ ಇಂದ ನಾನು ಹೋಗಿರ್ಲಿಲ್ಲ. ನಾನು ಇರೋದೇ ಹಾಗೆ ನನ್ನ ನಿಜ ಜೀವನದಲ್ಲೂ ಆಂಗ್ರಿ ಯಂಗ್ ಮ್ಯಾನ್ ಆಟಿಟ್ಯೂಡ್ ಅನ್ನ ನಾನು ಯಾವತ್ತೂ ಮುಖವಾಡ ಹಾಕೊಂಡು ಮಾಡ್ಲಿಲ್ಲ. ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದು ಯಾವ್ದು ಮಿಠಾಯಿ ಅಥವಾ ಲಡ್ಡು ಅಥವಾ ಕೇಸರಿ ಬಾತ್ ಮಾರಕ್ ಹೋಗಿರ್ಲಿಲ್ಲ. ನಾನು ಯಾರು ಅಲ್ಲನ್ನ ಖುಷಿ ಪಡಿಸಕ್ ಹೋಗಿರ್ಲಿಲ್ಲ. ನಾನು ಯಾವುದೇ ತರದ ಒಂದು ರೊಮ್ಯಾನ್ಸ್ ಅಥವಾ ಪ್ರೀತಿ ಪ್ರೇಮದ ಹುಚ್ಚಲ್ಲಿ ನಾನು ಅಲ್ಲಿ ಹೋಗಿರ್ಲಿಲ್ಲ. ನಾನು ಹೋಗಿದ್ದು ಇಡೀ ಕರ್ನಾಟಕದ ಜನತೆಗೆ ಪ್ರಶಾಂತ್ ಸಂಬರ್ಗಿಯ ವ್ಯಕ್ತಿತ್ವ ಏನು, ಪ್ರಶಾಂತ್ ಸಂಬರ್ಗಿ ಅವರು ಬರೇ ಪ್ರಚಾರಕ್ಕಾಗಿ ಈ 2 ಮೀಟು ಹಗರಣ ಅಥವಾ ಡ್ರಗ್ ಕೇಸ್ಗೋಸ್ಕರ ಪ್ರಚಾರ ತಗೊಂಡು ಇದ್ದಾರಾ, ಅಥವಾ ಇವ್ರು ಏನು ವ್ಯಕ್ತಿತ್ವ, ಇವರ ಹಿಂದೆ ಇರ್ತದೇನು, ಇವ್ರು ಆಡುವ ನಡೆ ನುಡಿ, ಇವ್ರ ಜೀವನ ಶೈಲಿ, ಇವರು ಮಲಗುವುದು, ಎದ್ದೊಳ್ಳೋದು, ಹೇಗೆ ಬೇರೆಯವ್ರ ಜೊತೆ ಇರ್ತಾರೆ 24 ಗಂಟೆ, ಅದನ್ನ ಅನಾವರಣ, ವ್ಯಕ್ತಿತ್ವದ ಒಂದು ಪರ್ಸನಾಲಿಟಿಯನ್ನ ಎಕ್ಸ್ಪೋಸ್ ಮಾಡಕ್ಕೆ ನನ್ನನ್ನು ನಾನೇ ಕರ್ನಾಟಕದ ಜನತೆ ಮುಂದೆ ನಿಂತ್ಕೊಳಕ್ಕೆ ಮಾಡಿರ್ತಕ್ಕಂಥ ವೇದಿಕೆ ಅದು. ಸೊ ಹೀಗಿರ್ಬೇಕಾದ್ರೆ ನಾನು ಅಲ್ಲಿ ಹೋಗಿ ಯಾವ್ದೋ ಒಂದು ಫ್ರೆಂಡ್ಶಿಪ್ ಮಾಡೋದಾಗ್ಲಿ, ಅಥವಾ ಯಾವ್ದಾದ್ರು ಒಂದು ರೊಮ್ಯಾನ್ಸ್ ಮಾಡೋದಾಗ್ಲಿ, ಅಥವಾ ಯಾವ್ದಾದ್ರು ಒಂದು ಕೀಳು ಮಟ್ಟದ ಜೋಕಿಗೆ ಕೇಕೆ ಹಾಕೋದಾಗ್ಲಿ ಮಾಡ್ದೇನೆ, ನಾನು ಮನೆಯಲ್ಲಿ ನನ್ನನ್ನ ಹೇಗೆ ತೋರ್ಸ್ಕೋಬೇಕು, ಮನೆಯ ನಿಯಮಗಳನ್ನ ಮತ್ತು ಮನೆಯ ಆಟದ ನಿಯಮಗಳನ್ನ ಯಾರು ಉಲ್ಲಂಘನೆ ಮಾಡಿದ್ರೆ ಹೇಗೆ ಅನ್ಯಾಯ ಇದೆ,
ಹೇಗೆ ಒಂದು ಸೋಷಿಯಲ್ ಜಸ್ಟಿಸ್ ಆ ಮನೆ ಒಳಗೆ, ಬಿಗ್ ಬಾಸ್ ಮನೆ ಒಳಗೆ ಆಹಾರದ ರಾಜಕೀಯ ಆಗಿರ್ಬೋದು, ಕ್ಯಾಪ್ಟನ್ಸಿ ಆಗಿರ್ಬೋದು, ಕಳಪೆ ಆಟದಲ್ಲಿ ವೋಟಿಂಗ್ ಇರ್ಬೋದು, ಅತ್ಯುತ್ತಮ ಆಟದಲ್ಲಿ ವೋಟಿಂಗ್ ಇರ್ಬೋದು, ಹೀಗೆ ಹೇಗೆ ಒಂದು ಪ್ರಪಂಚ ನಡೆಯುತ್ತೆ, ಹೇಗೆ ನಮ್ಮ ಭಾರತ ನಡೆಯುತ್ತೆ, ಹಾಗೆ ಬಿಗ್ ಬಾಸ್ ಪ್ರಪಂಚದಲ್ಲಿ ನಾನು ಏನು ಮಾಡ್ಬೋದು ಅನ್ನೋದನ್ನ ನಾನು ಮಾಡ್ತಾ ಇದ್ದೆ. ನಾನು 15 ಅಥವಾ 16 ಜನ ವಿರುದ್ಧ ಅಂತಿರ್ಲಿಲ್ಲ, ಅವ್ರು ಮಾಡಿದನ್ ಬಿಟ್ಟು ನಾನು ಮಾಡ್ತಾ ಇದ್ದೆ. ಯಾಕೆ ಅಂದ್ರೆ ನಾನು ಗುಂಪಲ್ ಗೋವಿಂದ ಹೇಳುವ ಪ್ರಶಾಂತ್ ಸಂಬರಗಿ ಅಲ್ಲ. ಅಂದ್ರೆ ಈಗ ಬಿಗ್ ಬಾಸ್ ಅಂದ್ರೆ ಸರ್ ಒಂದ್ ರೀತಿ ಕಂಪ್ಲೀಟ್ ಅದ್ರಲ್ಲಿ ಎಲ್ಲಾ ತರದ ಎಮೋಷನ್ಸ್ ಇರುತ್ತೆ, ಫೀಲಿಂಗ್ಸ್ ಇರುತ್ತೆ, ರೊಮ್ಯಾಂಟಿಕ್ ಇರುತ್ತೆ. ಮೇ ಬಿ ಕಳೆದ ಎಲ್ಲ ಸೀಸನ್ಗಳನ್ನ ತಾವು ನೋಡಿದಿರೋ ಗೊತ್ತಿಲ್ಲ, ಬಟ್ ಅದೊಂದು ಒಂದು ರೀತಿ ಕಂಪ್ಲೀಟ್ ಪ್ಯಾಕೇಜ್. ಬಟ್ ನಿಮ್ಗೆ ಗೊತ್ತಿತ್ತಾ ಇವೆಲ್ಲವೂ ಇರುತ್ತೆ, ಈ ತರದ ಒಂದಷ್ಟು ಟಾಸ್ಕ್ ಇರುತ್ತೆ, ಒಂದಷ್ಟು ಎವ್ರಿ ವೀಕ್ ಎಲಿಮಿನೇಟ್ ಆಗ್ತಾರೆ, ಒಂದಷ್ಟು ಬೇಸಿಕ್ ಅಷ್ಟೇ ತಮಗೆ ಗೊತ್ತಿತ್ತು ಅನ್ಸುತ್ತೆ. ಬಿಗ್ ಬಾಸ್ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ ಬಹುಶಃ. ಹೌದು 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 ಹೌದು. ಬಿಗ್ ಬಾಸ್ ವೇದಿಕೆ ಒಂದು ಎಂಟರ್ಟೈನ್ಮೆಂಟ್ ಚಾನೆಲ್, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಾನೆಲ್. ಅಲ್ಲಿ ರೊಮ್ಯಾನ್ಸ್ ಇರುತ್ತೆ, ಹೀರೋಯಿಸಮ್ ಇರುತ್ತೆ, ಕಾಮಿಡಿ ಇರುತ್ತೆ, ಹೀಗೆ ಅನೇಕ ವಿಷಯಗಳಿರುತ್ತೆ. ನಾನು ಮೊದಲೇ ಹೋಗ್ಬೇಕಾದ್ರೆ ಬಿಗ್ ಬಾಸ್ ಚಾನೆಲ್ ಅಥವಾ ಕಲರ್ಸ್ ಚಾನೆಲ್ ಅವರ ಮುಖ್ಯಸ್ಥರು ಕೇಳಿದ್ದು, ನಾನು ನಾನ್ ಎಂಟರ್ಟೈನ್ಮೆಂಟ್ ಫೀಲ್ ಅಂದ್ರೆ ನಂಗೆ ಎಂಟರ್ಟೈನ್ಮೆಂಟ್ ಗೆ ಸಂಬಂಧ ಇಲ್ಲದ ವ್ಯಕ್ತಿಯನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ, ನಾನು ಅಲ್ಲಿ ಫಿಕ್ಸ್ ಆಗ್ತೀನ, ಅಲ್ಲಿ ಫಿಟ್ ಆಗ್ತೀನ ಅಂತ ಕೇಳಿದಾಗ, ನೀವಾಗೆ ಇರಿ ಸರ್, ಗ್ಯಾರಂಟಿ ಫಿಟ್ ಆಗ್ತೀರಾ ಅಂತ ಹೇಳಿದ್ರು. ನಾನಾಗಿ ಇರೋದು ನಂಗೆ ತುಂಬಾ ಸುಲಭ. ನಾನು ಯಾವ್ದು ಮುಖವಾಡ ಹಚ್ಬೇಕಾಗಿಲ್ಲ, ಯಾವ್ದು ಬಣ್ಣ ಹಚ್ಬೇಕಾಗಿಲ್ಲ, ಯಾವ ತರದ ಲೈನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾಗಿಲ್ಲ, ಯಾವ ತರದ ಏನು ನ್ಯಾಪ್ಕ ಇಟ್ಕೋಬೇಕಾಗಿಲ್ಲ. ನಾನಾಗೆ ಇರ್ಬೇಕು ಅಂದ್ರೆ ನಾನು ನಿಜ ಜೀವನದಲ್ಲಿ ಹೇಗಿದ್ನೋ ಹಾಗೆ ಬಿಗ್ ಬಾಸ್ ಮನೇಲಿದ್ದೆ. ಆದ್ರೆ ಬಿಗ್ ಬಾಸ್ ವೇದಿಕೆಯಲ್ಲಿ ಅನೇಕ ಪ್ರಸಂಗಗಳು ಇರುತ್ತೆ. ಹಾಡಾಡೋರು ಬಂದಿರ್ತಾರೆ, ಮ್ಯೂಸಿಕ್ ಮಾಡೋರು ಬಂದಿರ್ತಾರೆ, ಫಿಲ್ಮ್ ಆಕ್ಟ್ರೆಸ್ ಬಂದಿರ್ತಾರೆ, ಆಕ್ಟ್ರೆಸಸ್ ಬಂದಿರ್ತಾರೆ, ಮ್ಯೂಸಿಕ್ ಕಂಪೋಸ್ ಮಾಡಿರ್ತಾರೆ. ಅವರ ಟ್ಯಾಲೆಂಟ್ ಅನ್ನ ತೋರಿಸುವ ಒಂದು ವೇದಿಕೆಯಲ್ಲಿ ಪ್ರಶಾಂತ್ ಸಂಬರಗಿ ಅವರು ಒಂದು ತೋರಿಸಿದ್ದೇನು ಅಂದ್ರೆ ಅನ್ಯಾಯದ ವಿರುದ್ಧ ಮತ್ತು ನ್ಯಾಯಕ್ಕಾಗಿ ಹೋರಾಡುವ ಒಂದು ವ್ಯಕ್ತಿಯ ಜೀವನ ಶೈಲಿಯನ್ನ ತೋರಿಸಿದ್ದೇನೆ. ಈ ಸಲ ಬಿಗ್ ಬಾಸ್ ಅಲ್ಲಿ ರೊಮ್ಯಾನ್ಸ್ ಅಥವಾ ಫ್ರೆಂಡ್ಶಿಪ್, ಲವ್, ಡೇಟ್ ತರ ಹೆಚ್ಚು ಕಮ್ಮಿ ಅದೆಲ್ಲ ಇತ್ತ ಈ ಸಲ? ನೋಡಿದ್ರೆ ಏನಾದ್ರು ನಿಮ್ ಪ್ರಕಾರ? ರೋಮ್ಯಾನ್ಸ್ ತುಂಬಾನೇ ಇತ್ತು ಈ ಬಿಗ್ ಬಾಸ್ 8ರ ಸೀಸನ್ ಅಲ್ಲಿ. ರೋಮ್ಯಾನ್ಸ್ ತುಂಬಾ ಇತ್ತು. ಒಂದು ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಮಾದರಿಯಲ್ಲಿ ಕಾಲೇಜ್ ಲೈಫ್ ತರ ಇತ್ತು. ಅಲ್ಲಿ ಒಂದು ಮ್ಯಾಟ್ರಿಮೋನಿಯಲ್ ಸೈಟ್, ಅದು ವೈವಾಹಿಕ ಜೀವನಕ್ಕಾಗಿ ಅರ್ಜಿ ಹಾಕುವ ಒಂದು ಸೈಟ್ ತರ ಇತ್ತು. ಸೊ ಅದೆಲ್ಲ ವೇದಿಕೆ ಇರೋದು ತುಂಬಾ. ಆದ್ರೆ ಒಂದು ಪ್ರೀತಿ, ಒಂದು ಪ್ರೇಮದ ಬಗ್ಗೆ ಮಾತ್ರ ನಾನು ಪ್ರಸ್ತಾಪ ಮಾಡಬೇಕು ಸೋಮಣ್ಣ. ಆ ಪ್ರೀತಿ ಪ್ರೇಮ ದಿವ್ಯಾ ಯು ಮತ್ತು ಅರವಿಂದ್ ಕೆಪಿ ಅವರದು. ಅವರ ಪ್ರೀತಿ ಮತ್ತು ಪ್ರೇಮಕ್ಕೆ ನನ್ನ ಬೆಂಬಲವಿದೆ. ಆ ಪ್ರೀತಿಯ ಪ್ರೇಮ ಮೆಚೋರ್ಡ್ ಲವ್ ಆಗಿತ್ತು. ಅದು ಆಗಿದ್ದು ಆಕಸ್ಮಿಕ ಮತ್ತು ಅದು ನಡೆದಿದ್ದು ದೇವರ ಒಂದು ಆಶೀರ್ವಾದದಿಂದ. ಅದಕ್ಕೋಸ್ಕರ ಅದ್ರ ಬಗ್ಗೆ ನನಗೆ ಒಂದ್ ತರದ ಮರ್ಯಾದೆ, ಒಂದು ರೆಸ್ಪೆಕ್ಟ್ ಇದೆ. ಮಿಕ್ಕಿದ್ದ ಅನೇಕ ಪ್ರಶಾಂತ್ ಸರ್, ಈಗ ಕಬ್ಬನ್ ಪಾರ್ಕ್ ಅಲ್ಲಿ ಯಾರೆಲ್ಲ ಇದ್ರು, ಮ್ಯಾಟ್ರಿಮೋನಿಯಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದವ್ರು ಯಾರ್ಯಾರು? ಕಬ್ಬನ್ ಪಾರ್ಕ್ ಅಲ್ಲಿ ಇದ್ದಿದ್ದು ಮಂಜು ಪಾವಗಡ ಮತ್ತು ದಿವ್ಯಾ ಸುರೇಶ್, ಅರವಿಂದ್ ಕೆಪಿ ಮತ್ತು ದಿವ್ಯಾ ಯು, ಸ್ವಲ್ಪ ಮಟ್ಟಿಗೆ ಚಕ್ರವರ್ತಿ ಚಂದ್ರಚೂಡ್ ಮತ್ತು ಪ್ರಿಯಾಂಕಾ ತಿಮ್ಮೇಶ್, ಇನ್ನು ಸ್ವಲ್ಪ ಮಟ್ಟಿಗೆ ಬರೀ ವಾಕಿಂಗ್ ಹೋಗಿ ಕಬ್ಬನ್ ಪಾರ್ಕ್ ಸುತ್ತಾಡ್ತಾ ಇದ್ದಿದ್ದು ರಘು ಮತ್ತು ವೈಷ್ಣವಿ. ಹೀಗೆ ಈ 4 ಜೋಡಿಗಳು ತಮಗೆ ಬೇಕಾದ ಹಾಗೆ ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಅನ್ನ ಮಾಡ್ಕೊಂಡಿದ್ದು ಒಂದು ಉದಾಹರಣೆ ಬಿಗ್ ಬಾಸ್ ಅಲ್ಲಿ. ಆದ್ರೆ ಕಬ್ಬನ್ ಪಾರ್ಕಿನ ವಾಚ್ಮ್ಯಾನ್ ಆಗಿ ಗಸ್ತು ತಿರುಗುತ್ತಾ ಇದ್ದಿದ್ದು ಪ್ರಶಾಂತ್ ಸಂಬರಗಿ. ವಾಚ್ಮ್ಯಾನ್ ಕೈಯಲ್ಲಿ ಏನಿತ್ತು ಸರ್? ಬಂದೂಕಿತ್ತ ಅಥವಾ ಸ್ಟಿಕ್ ಇತ್ತ, ಕೋಲಿತ್ತ, ಓನ್ಲಿ ಟಾರ್ಚ್ ಮಾತ್ರ ಇತ್ತ, ಹೇಗೆ ಅಂತ? ನಾನು ಟಾರ್ಚ್ ಬಿಟ್ಟು ಅವರನ್ನ ಮುಜುಗರಕ್ಕಂತೂ ಹಾಕ್ತಾ ಇರ್ಲಿಲ್ಲ. ಖಂಡಿತ ಲಾಠಿ ಇತ್ತು. ಹೇಳ್ತಾ ಇದ್ದೆ, ಈ ವೇದಿಕೆ ಇದಕ್ಕಲ್ಲ ಗುರುವೆ, ಈ ವೇದಿಕೆ ಇರೋದು ನಿಮ್ಮ ಟ್ಯಾಲೆಂಟ್ ಅನ್ನ ಕರ್ನಾಟಕದ ಜನತೆಗೆ ತೋರಿಸ್ಬೇಕು. ನಿಮ್ಮದೇ ಆದ ಒಂದು ವ್ಯಕ್ತಿತ್ವ ಇದೆ, ಇಡೀ ಜೀವನ ಇದೆ ನಿಮ್ಮ ಪ್ರೀತಿ ಪ್ರೇಮ ಪ್ರಸಂಗಕ್ಕೆ. ನೀವು ಆಡುವ ರಾಸಲೀಲೆಗೆ ಇಡೀ ಜೀವನವಿದೆ. ಈ ಜೀವನ ಇನ್ನು ಮುಂದಿದೆ, ಇನ್ನು 100 ದಿನ ಬಿಟ್ಟು ಈ ಜೀವನ ಇದೆ. ಇನ್ನ ತುಂಬಾ ಜನ ಹುಡುಗಿರಿದ್ದಾರೆ ಆಚೆ. ಇಲ್ಲಿ ನಿಮ್ಮಿರ್ತಕ್ಕಂಥ ಟ್ಯಾಲೆಂಟು, ನಿಮ್ಮಲ್ಲಿರ್ತಕ್ಕಂಥ ಹಾಸ್ಯ ಪ್ರಜ್ಞೆ, ನಿಮ್ಮಲ್ಲಿರ್ತಕ್ಕಂಥ ಕಲಾವಿದರನ್ನ ಕರ್ನಾಟಕದ ಜನತೆಗೆ ತೋರಿಸುವ ಒಂದು ವೇದಿಕೆ. ದಯವಿಟ್ಟು ಪ್ರೀತಿ ಪ್ರೇಮ ಬೇಡ ಅಂತ ಅನೇಕ ಬಾರಿ ಮಂಜು ಪಾವಗಡ ಮತ್ತು ದಿವ್ಯಾ ಸುರೇಶ್ಗೆ ಹೇಳಿರುವುದು ಉದಾಹರಣೆ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕಾಣಬಹುದು. ಶಮಂತ್ ಎಲ್ಲಿದ್ರು ಸರ್ ಆಗ? ಈಗ ಕೆಲವೊಂದು ಕಬ್ಬನ್ ಪಾರ್ಕ್ ಇದ್ದಾಗ ಅಥವಾ ಇನ್ ಕೆಲವರು ಮ್ಯಾಟ್ರಿಮೋನಿಯಲ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಶಮಂತ್ ಎಲ್ಲಿ ಹೋಗಿದ್ರು? ನಿಮ್ ಜೊತೆ ಇದ್ರಾ ಹೇಗೆ? ಇಲ್ಲ, ಶಮಂತ್ ಅವರು ಮೊದಲು 3ನೇ ವಾರ ನನಗೂ ಕಬ್ಬನ್ ಪಾರ್ಕ್ ಒಳಗ್ ಬಿಡ್ಬೇಕು, ನಾನು ದೊಡ್ಡವನಾಗಿದ್ದೇನೆ, ನನಗೂ 18 ವರ್ಷ ದಾಟಿದೆ, ನಾನು ಯಾರಿಗಾರು ಕಾಳ ಹಾಕ್ತೀನಿ, ನಾನು ಬಂದಿರೋದು ಅದಕ್ಕೋಸ್ಕರನೇ ಅಂತ ಓಡಾಡ್ತಾ ಇದ್ದ ಹುಡುಗನನ್ನ ಹಿಡ್ಕೊಂಡ್ ಬಂದು ನಾನು
ಹೇಳಿದ ಪಾಠ, ನಿನ್ನಲ್ಲಿರ್ತಕ್ಕಂಥ ಮ್ಯೂಸಿಕ್ ಮತ್ತು ನಿನ್ನಲ್ಲಿರ್ತಕ್ಕಂಥ ಮಿಮಿಕ್ರಿ, ನಿನ್ನಲ್ಲಿರ್ತಕ್ಕಂಥ ಎಕೋ ಟ್ಯಾಲೆಂಟ್, ನಿನ್ನಲ್ಲಿರ್ತಕ್ಕಂಥ ಹಾಡು ಬರೆಯುವ ಕಲೆಯನ್ನ ಕರ್ನಾಟಕ ಜನಕ್ಕೆ ತೋರಿಸುವಂತ ಬುದ್ಧಿವಾದ ಹೇಳ್ಕೊಟ್ಟ ವಾಚ್ಮನ್ ಪ್ರಶಾಂತ್ ಸಂಬರ್ಗಿ. ಇವತ್ತು ನೀವು ಯಾವ್ದೇ ವೇದಿಕೆಯಲ್ಲಿ ನೋಡಿ, ಯಾವ್ದೇ ವಿಡಿಯೋ ತೆಗೆದ್ ನೋಡಿ, ಯಾವ್ದೇ ಒಂದು ಶಮಂತ್ ಅವ್ರ ವಿಡಿಯೋ ತೆಗೆದ್ ನೋಡಿ, ಪ್ರಶಾಂತ್ ಸಂಬರ್ಗಿ ಅವ್ರನ್ನ ಗೈಡ್ ಮಾಡಿರ್ಲಿಲ್ಲ ಅಂದ್ರೆ ನಾನು ಇವತ್ತು 10 ವಾರಕ್ಕೆ ದಾಟ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಹೆಮ್ಮೆಯ ವಿಷಯ. ಶಮಂತ್ ಅನ್ನೋ ಹುಡುಗ ಕಬ್ಬನ್ ಪಾರ್ಕ್ ಅಲ್ಲಿ ಕಳೆದೋಗಿದ್ದ, ಕರ್ಕೊಂಡ್ಬಂದು ಕೂಡಿಸಿ ಅವ್ನಿಗೆ ಈ ತರದೊಂದು ಒಳ್ಳೆ ಕೆಲಸ ಮಾಡಕ್ಕೆ ಹೇಳಿದ್ದೀನಿ. ಸೂಪರ್. ಈ ನಿಮ್ಮ ಮತ್ತೆ ಮಂಜು ಅವರ ಕಾಂಬಿನೇಷನ್ ತುಂಬಾ ಅದ್ಭುತವಾಗಿತ್ತು, ನೋ ಡೌಟ್ ಅದರಲ್ಲಿ. ಬಟ್ ಈ ಚಕ್ರವರ್ತಿ ಅವರು ಬಂದ ತಕ್ಷಣ ಕಂಪ್ಲೀಟ್ ಎಲ್ಲವೂ ಕೂಡ ಉಲ್ಟಾ ಆಗುತ್ತೆ, ಯಾಕೆ? ಮೊದಲನೇ ವಾರ ಮಂಜು ಪಾವಗಡ ಬಗ್ಗೆ ನನಗೆ ತುಂಬಾ ಅಭಿಮಾನ ಇರುತ್ತೆ. ಮಂಜು ಪಾವಗಡ ಒಬ್ಬ ಹಳ್ಳಿಯ ಪ್ರತಿಭೆ, ಬಡ ಕುಟುಂಬದಿಂದ ಬಂದಿರತಕ್ಕಂತ ಒಂದು ಹುಡುಗ, ಅವನು ಜೀವನದಲ್ಲಿ ಸಾಧಿಸಬೇಕು ಎಂದು ಕನಸು ಕಟ್ಟಿರ್ತಕ್ಕಂಥ ಹುಡುಗ, ಅವನ ಮೇಲೆ ಅಭಿಮಾನ ಇರುತ್ತೆ. ಬಡವ ಮತ್ತು ಹಳ್ಳಿ ಪ್ರತಿಭೆ ಇವೆರಡು ಕಾಂಬಿನೇಷನ್ ಸೂಪರ್ ಆಗಿತ್ತು. ನನ್ನ ಸಮಾಜದ ಕೆಲಸಗಳಲ್ಲಿ ಆತರ ವ್ಯಕ್ತಿಗಳನ್ನ ತುಂಬಾ ನೋಡಿದ್ದೇನೆ. ಅವನ ಜೊತೆ ನನ್ನ ಮೊದಲ 10 ದಿನ ನನ್ನ ಟೀಮಲ್ಲೇ ಅಥವಾ ನಾನು ಅವನ ಟೀಮಲ್ಲಿ ಅನೇಕ ಟಾಸ್ಕ್ ಗಳನ್ನು ಮಾಡಿದ್ದೇವೆ. ರಾತ್ರಿ ಕೂತ್ಕೊಂಡು ಕೇಕೆ ಹಾಕಿದ್ದೇವೆ. ಆದ್ರೆ ಬರ್ತಾ ಬರ್ತಾ ಮಂಜು ಪಾವಗಡ ಹತ್ರ ಇದ್ದಿದ್ದು ಅಷ್ಟೇ ಲೈನ್ಸು, ಅಷ್ಟೇ ಕಾಮಿಡಿ ಲೈನ್ಸು, ಒಂದೇ ತರದ ಮೊನಾಟನಸ್ ಪ್ರೋಗ್ರಾಮ್ ಆಯ್ತು. ಅದೇ ಪಿಕ್ಚರ್ ಅನ್ನ ನೀವು ದಿನೇ ದಿನ ನೋಡಕ್ಕಾಗಲ್ಲ. ಇದನ್ನ ಸ್ಪಷ್ಟೀಕರಿಸಕ್ಕೆ ಸುದೀಪ್ ಸರ್ ಅವರೇ ಸ್ವತಃ ಬಂದು ಮಂಜು ಪಾವಗಡ ಅವರಿಗೆ ಫೋನ್ ನಲ್ಲಿ ಜನರಿಗೆ ಒಂದೇ ಜಾರ್ನರ್ ಪಿಕ್ಚರ್ ನೋಡಕ್ ಆಗೋದಿಲ್ಲ, ಸ್ಕ್ರಿಪ್ಟ್ ಚೇಂಜ್ ಆಗ್ಬೇಕು ಅಂತ ಅನೇಕ ಬಾರಿ ಹೇಳಿದ್ದಾರೆ. ನಾನು ಅನೇಕ ಬಾರಿ ಹೇಳಿದ್ದೇನೆ, ನೀನ್ ಇಲ್ಲಿ ಬಂದಿರೋದು ಪ್ರೀತಿ ಪ್ರೇಮಕ್ಕಲ್ಲ. ದಯವಿಟ್ಟು ನಿನ್ನ ಎಂಟೈರ್ ಎನರ್ಜಿ, ನಿನ್ನ ಇರ್ತಕ್ಕಂಥ ಎಲ್ಲ ಶಕ್ತಿಯನ್ನ ಆ ಹುಡುಗಿಗೆ ಮೀಸಲಿಡ್ತಾ ಇದೆಯಾ. ಆ ಹುಡುಗಿಗೆ ನೀನು ಸೇವೆ ಮಾಡೋದ್ರಲ್ಲಿ ನೀನು ಎಂಟೈರ್ ಎನರ್ಜಿ ಹಾಳು ಮಾಡ್ತಾ ಇದೆಯಾ ಅಂತ ದೊಡ್ಡ ಅಣ್ಣನ ಹಾಗೆ ಮಂಜುಗೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಆದ್ರೆ ಮಂಜು ಆ ಪ್ರೀತಿ ಮತ್ತು ಪ್ರೇಮ ಮತ್ತು ದಿವ್ಯಾ ಸುರೇಶನ ಒಂದು ಚಕ್ರವ್ಯೂಹದಲ್ಲಿ ಸಿಲುಕಾಕೊಂಡು ಆಕೆಯನ್ನ ಖುಷಿ ಪಡಿಸಿ, ಆಕೆಯ ಒಂದು what can I say? I don't want to use a wrong word. ತುಂಬಾ harsh word ಬೇಡ. ಆಕೆಯ ಒಂದು ಆಕೆಯ ಮನಸ್ಸನ್ನ ಖುಷಿ ಪಡಿಸಕ್ಕೆ ಮಂಜು ಅವರು ತಮ್ಮ ಎಂಟೈರ್ ಎನರ್ಜಿ, ಎಂಟೈರ್ ಫೋಕಸ್, ತಮ್ಮ ಇಡೀ ದಿನದ ಚಟುವಟಿಕೆಯನ್ನ ಆಕೆಯನ್ನ ಖುಷಿ ಪಡಿಸೋದ್ರಲ್ಲಿ ಹಾಳು ಮಾಡ್ಕೊಂಡ್ರು. ಕರ್ನಾಟಕದ ಜನತೆಯನ್ನ ನಗಿಸೋದ್ರಲ್ಲಿ ವಿಫಲರಾದ್ರು. ಆಗ ಬಂದಿದ್ದು ಚಕ್ರವರ್ತಿ ಚಂದ್ರಚೂಡ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬರ್ತಾರೆ. ನಿಮ್ಗೆ ಬಿಗ್ ಬಾಸ್ ಫಾರ್ಮ್ಯಾಟ್ ಗೊತ್ತಿರುತ್ತೆ. 20 ಜನ, 17 ಜನ ಎಂಟ್ರಿ, 3 ವೈಲ್ಡ್ ಕಾರ್ಡ್. ಫಸ್ಟ್ ವೈಲ್ಡ್ ಕಾರ್ಡ್ 31ನೇ ದಿನಕ್ಕೆ ಬಂದಿದ್ದು ಚಕ್ರವರ್ತಿ ಚಂದ್ರಚೂಡ್ ನನಗೆ ಅನೇಕ ವರ್ಷಗಳಿಂದ ರಾಜಕೀಯ ಟಿಪ್ಪಣಿ ಮತ್ತು ರಾಜಕೀಯ ವಿಶ್ಲೇಷಣೆಗೆ ಅವರೊಂದು ಬಲಪಂಥೀಯ ಮತ್ತು ನಾನೊಬ್ಬ ಎಡಪಂಥೀಯ, ಅಥವಾ ನಾನು ಬಲಪಂಥೀಯ ಮತ್ತು ಅವ್ರ ಎಡಪಂಥೀಯ ಪಕ್ಷಕ್ಕೆ ವಕ್ತಾರರಾಗಿದ್ವಿ. ಅನೇಕ ಬಾರಿ ನಾವು ಮಾತಿನ ಫೈಟಿಂಗ್ ಆಡಿದ್ದೀವಿ, ಆರ್ಗ್ಯುಮೆಂಟ್ಸ್ ಮಾಡಿದ್ದೇವೆ, ಡಿಬೇಟ್ ಮಾಡಿದ್ದೇವೆ. ಅವ್ರು ನನ್ನ ಮೇಲೆ ಹಲವು ಮಾನನಷ್ಟ ಮೊಕದ್ದಮೆಗಳು ಅಥವಾ ರಾಜಕೀಯ ಪಕ್ಷದಿಂದ ನನ್ನ ಮೇಲೆ ಕೇಸ್ಗಳು ಹಾಕಿದ್ದಾರೆ. ಎಲ್ಲವೂ ಇದ್ದಾಗ ಅವರು ಬಂದಾಗ ನನಗೆ ಫಸ್ಟ್ ನನಗೆ ಗೊತ್ತಿರೋ ವ್ಯಕ್ತಿ ಯಾರೋ ಬಂದಿದ್ದಾರೆ ಮನೆಗೆ ಅಂತ ಹೇಳಿ, ಚಕ್ರವರ್ತಿ ಚಂದ್ರಚೂಡ್ ಅವರಿಗೆ ಹೇಗೆ ಒಬ್ಬ ಹೊಸ ಹಾಸ್ಟೆಲ್ಗೆ ಹೊಸ ಹುಡುಗ ಬರ್ತಾನೆ, ಅವರ ರೂಮು, ಟಾಯ್ಲೆಟ್, ಅವ್ರಿಗೆ ಬೇಕಾಗಿರ್ತಕ್ಕಂಥ ವಾಟರ್ ಬಾಟಲು, ಬೆಡ್ಡು, ಟವಲ್ಲು, ಬ್ರಷ್ ಎಲ್ಲ ಕೊಟ್ಟು, ಕಾಫಿ ಮಾಡಿಕೊಟ್ಟು ಮನೆಯ ಪರಿಸ್ಥಿತಿಯನ್ನ ನಾನು ಅವರಿಗೆ ವಿವರಿಸಿದೆ, ಹೇಳಿದೆ. ಆಚೆ ಜೀವನದಲ್ಲಿ ನಿನ್ನ ಫೈಟಿಂಗ್ ನಡೆಯುತ್ತೆ, ಆದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ, ಈ ಪ್ರಪಂಚದಲ್ಲಿ ನಿನ್ನ ಸಹಾಯ ನನಗೆ ಬೇಕು. ಇಲ್ಲಿ ಒಂದು ಗುಂಪಾಗಿದೆ, ಪ್ರಶಾಂತ್ ಸಂಬರ್ಗಿ 15 ಜನರ ವಿರುದ್ಧ ನಿಂತ್ಕೊಂಡಿದ್ದಾನೆ. ಈ ಗುಂಪನ್ನ ಮುರಿಬೇಕು. ಈ ಗುಂಪನ್ನ ಮುರಿದ್ರೆ ಬಿಗ್ ಬಾಸ್ ಮನೆಗೆ ಒಳ್ಳೇದು. ಬಿಗ್ ಬಾಸಿನ ವೇದಿಕೆಯಿಂದ ಹೊರ ಹೋಗುವ ಒಂದು ವಿಡಿಯೋ ಮನರಂಜನಾತ್ಮಕವಾಗಿರುತ್ತೆ. ಇಲ್ಲ ಅಂದ್ರೆ ನಾವು ಬರೀ ಕಬ್ಬನ್ ಪಾರ್ಕ್ ಕಾವಲು ಹಾಕ್ಬೇಕಾಗತ್ತೆ. ದಯವಿಟ್ಟು ಈ ಕಬ್ಬನ್ ಪಾರ್ಕ್ ಅನ್ನ ವಿಚಿದ್ರಗೊಳಿಸಿ ಕಬ್ಬನ್ ಪಾರ್ಕ್ಗೆ ಬೀಗ ಹಾಕ್ಸ್ಬೇಕು. ಈ ಬೀಗ ಹಾಕ್ಸುವ ಕಾರ್ಯಕ್ರಮದಲ್ಲಿ ನನಗೆ ಹೆಲ್ಪ್ ಮಾಡು ಅಂದಾಗ ನಾವು ಮಾಡಿದ್ದು ಸ್ಟ್ರಾಟಜಿ, ಆ ಗ್ರೂಪು 4 ವಿಭಾಗವಾಯ್ತು. ಕಬ್ಬನ್ ಪಾರ್ಕ್ಗೆ ಬೀಗ ಬಿತ್ತು, ಮತ್ತೆ ಅದನ್ನ ಕ್ಲೀನ್ ಮಾಡಿ ಬರೇ ಅಲ್ಲಿ ವಾಕಿಂಗ್ ಮಾಡಕ್ ಮಾತ್ರ ಜಾಗ ಬಿಟ್ವಿ. ಅಂದ್ರೆ ಚಕ್ರವರ್ತಿ ಚಂದ್ರಚೂಡ್ ಅವರು ಒಂದ್ ರೀತಿ ಸ್ಮಾರ್ಟ್ ಸ್ಟೂಡೆಂಟ್ ಅನ್ಸುತ್ತೆ. ಸ್ಟೂಡೆಂಟ್ ಆಗಿ ಬಂದಂತಹ ಯುವಕ ಅಥವಾ ಹುಡುಗ ಹಾಸ್ಟೆಲ್ಗೆ ಆತ ವಾರ್ಡನ್ ಆಗ್ತಾರೆ. ಎಲ್ಲೊಂದ್ ಕಡೆ ವಾರ್ಡನ್ ಆದಂತವರು ಸ್ಟೂಡೆಂಟ್ ಅವ್ರು ಬರಕ್ ಮುಂಚೆ ವಾರ್ಡನ್ ಆಗಿರ್ತೀರಿ, ಅವ್ರು ಬಂದ ಮೇಲೆ ಎಲ್ಲೊಂದ್ ಕಡೆ ಸ್ಟೂಡೆಂಟ್ ಅವರೇ ವಾರ್ಡನ್ ಆಗ್ತಾರಂತ.
ಯಾಕೆ ವಾರ್ಡನ್ ಆಗ್ತಾರೆ ಅಂದ್ರೆ ಅವರು ಮಾತನಾಡಿರ್ತಕ್ಕಂತ ಅನೇಕ ವಿಷಯಗಳನ್ನ ಈಗ ಇರ್ತಕ್ಕಂತ 15 ಜನಕ್ಕೆ ಅದು ಹೊಸದಾಗಿರುತ್ತೆ. ಅವರು ಈ ತರದ ಮಾತು ಮತ್ತು ಈ ತರದ ವಿಚಾರ ಎಂದೂ ನೋಡಿರ್ಲಿಲ್ಲ. ಅವರ IQ ಮತ್ತು ಅವರ ಥಿಂಕಿಂಗ್ ಕೇವಲ ಮನೋರಂಜನೆ ಮತ್ತು ಎಂಟರ್ಟೈನ್ಮೆಂಟ್ ಫೀಲ್ಡ್ ಮತ್ತು ಟಿವಿ ಫೀಲ್ಡ್ಗೆ ಸೀಮಿತವಾಗಿರುತ್ತೆ. ಯಾವಾಗ ಹೊರಗಿನ ಜಗತ್ತಿನ ಒಂದು ವಿಚಾರ ಮತ್ತು ಒಂದು ಚಿಂತಕರ ವಿಚಾರ ಬರುತ್ತೋ ಅವರು ಅದನ್ನ ಕೇಳಕ್ಕೆ ಶುರು ಮಾಡ್ತಾರೆ. ಆಗ ಅವರು ಒಂಥರ ವಾರ್ಡನ್ ಆಗ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಪ್ರಶಾಂತ್ ಅವರು ಬಳಸಿದಂತಹ ಕೆಲವೊಂದು ಪದಗಳು ಕೆಲವೊಂದು ಸಂದರ್ಭದಲ್ಲಿ ಕೆಲವರಿಗೆ ಬೇಸರ ಆಗಿದೆ. ಎಲ್ಲೊಂದು ಕಡೆ ನಿಮ್ಗೆ ಅದು ಮುಳುವಾಗಿದೆ ಕೂಡ. ಕೆಲವೊಂದು ಸಲ ನಿಮ್ಮನ್ನ ನಾಮಿನೇಟ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಯಾವುದೊಂದು ಕಾರಣ ಕೊಡೋ ಸಂದರ್ಭದಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ದಿವ್ಯ ಅವರಿಗೆ ನೀವು ಹೇಳಿದಂಥ ಒಂದು ಪದ ಡವ್ ಅಂತ ಯಾವುದೊಂದು ಪದ ಯೂಸ್ ಮಾಡ್ತೀರಿ, ಅಥವಾ ನಿಧಿ ಸುಬೆ ಜೊತೆಗೆ ಆ ಮಾತುಕತೆ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಪದಗಳು ಮುಳುವಾಯ್ತಾ ಅಂತ ಪ್ರಶಾಂತ್ ಅವರಿಗೆ? ಇಲ್ಲ, ಖಂಡಿತ ಇಲ್ಲ. ನಾನು ಆಡಿದ ಮಾತು ಇಡೀ ಕರ್ನಾಟಕ ಆಡಿದೆ. ನಾನು ಆಡಿದ ಮಾತು ದಿವ್ಯಾ ಸುರೇಶ್ ಇಸ್ ಬಾಲ ಆಫ್ ಮಂಜು ಬಾಲ, ಮಂಜು ಅವರ ಬಾಲ ದಿವ್ಯಾ ಸುರೇಶ್ ಅಂತ ಹೇಳಿದ್ದು ಕರ್ನಾಟಕ ಅದನ್ನ ಮತ್ತೆ ಎಕೋ ಮಾಡಿದೆ, ಪುನರುಚ್ಚರಿಸಿದೆ. ಅದು ಸುದೀಪ್ ಅವರ ಪಂಚಾಯತಿಯಲ್ಲಿ ನಮ್ಗೆ ಕೇಳಿ ಬಂದಿದೆ. ನಾನು ಆಡಿದ ಮಾತು ಶುಭಾ ಪೂಂಜಾ ತುಂಬಾ ಲೇಜಿ, ಇದು ಇಡೀ ಕರ್ನಾಟಕ ಹೇಳಿದೆ. ನಾನು ಆಡಿದ ಮಾತು ದಿವ್ಯಾ ಯು ಗರ್ಲ್ ಫ್ರೆಂಡ್ ಅರವಿಂದ್ ಕೆಪಿ ಗರ್ಲ್ ಫ್ರೆಂಡ್ ದಿವ್ಯಾ ಯು ಅಂತ ಹೇಳಿದ್ದೇನೆ. ಇಡೀ ಕರ್ನಾಟಕ ಆ ಲವ್ ಬಗ್ಗೆ ಮಾತಾಡ್ತಾ ಇದೆ. ಸೊ ನಾನು ಆಡಿದ ಮಾತು ಅವತ್ತಿನ ದಿನಕ್ಕೆ ಒಳಗಡೆ ನನಗೆ ಅನ್ಸಿದ್ದನ್ನು ಹೇಳಿದ್ದೆ. ಈಗ ಕರ್ನಾಟಕ ಅದನ್ನೇ ಮತ್ತೊಂದೇ ಮಗದೊಮ್ಮೆ ಹೇಳ್ತಾ ಇದೆ. ಸೊ 2-3 ವಿಷಯ ನಾನು ಖಂಡಿತವಾಗಿ ಒಂದು ಪದ ಬಳಕೆಯಲ್ಲಿ ತಪ್ಪಾಗಿದೆ ಅಂತ ಹೇಳೋದಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಸಾಫ್ಟ್ ಆಗಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಅನೇಕ ಬಾರಿ ನಾನು ಶುಭಾ ಪೂಂಜಾ ಅವರಿಗೆ ನೀನು ಕೆಲಸ ಮಾಡಿಲ್ಲ, ಸ್ವಲ್ಪ ಕೆಲಸ ಮಾಡು, ಆಕ್ಟಿವ್ ಆಗಿರು ಅಂತ ಹೇಳಿದ್ರೆ ಅವರು ಆಕ್ಟಿವ್ ಆಗಿರ್ತಿರ್ಲಿಲ್ಲ. ಅದಕ್ಕೆ ನೀನು ಸ್ವಲ್ಪ ಲೇಸಿ ಇದೆಯಾ ಕೆಲಸ ಮಾಡು ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಿದೆ. ಹೀಗೆ ಸಾಫ್ಟ್ ಪದ ಯೂಸ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಯಾಕಂದ್ರೆ ಬುದ್ಧಿವಂತಿಗೆ ಮಾತಿನ ಪೆಟ್ಟು ಅಥವಾ ಇನ್ನ ತುಂಬಾ ಕಮ್ಮಿ ಇರೋರಿಗೆ ಜೋರಾಗಿ ಪೆಟ್ಟು ಕೊಡ್ಬೇಕು ಬಾಯಲ್ಲಿ ಅನ್ನೋದು ಒಂದು ಗಾದೆ ಇದೆ. ಆ ಗಾದೆ ತುಂಬಾ ಕೆಟ್ಟದಾಗಿದೆ. ಇಲ್ಲಿ ನನ್ಗೆ ಪಾಲಿಶ್ ಆಗಿ ಹೇಳ್ತಾ ಇದ್ದೀನಿ. ಈ ಚಕ್ರವರ್ತಿ ಚಂದ್ರಚೂಡ್ ಅವರು ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿದ ನಂತರ ಎಲ್ಲೋ ಒಂದ್ ಕಡೆ ಪ್ರಶಾಂತ್ ಅವರು ಡಿಸ್ಟರ್ಬ್ ಆದ್ರು. ಅಂದ್ರೆ ಒಂದು ಫ್ಲೋನಲ್ಲಿ ಹೋಗ್ತಾ ಇತ್ತು ನಿಮ್ಮ ಜರ್ನಿ, ಅದಾದ ನಂತರ ಚೂರು ಡಿಸ್ಟರ್ಬ್ ಆಗುತ್ತೆ. ಸೊ ಪಾರ್ಟ್ 1 ಪಾರ್ಟ್ 2 ಜರ್ನಿ ಅನ್ನೋ ಥರದಲ್ಲಿ ಹೋಗುತ್ತೆ. ಎಲ್ಲೊಂದು ಕಡೆ ಟ್ರಿಗರ್ ಆಗ್ತೀರಿ ಕೆಲವೊಂದು ಸಂದರ್ಭದಲ್ಲಿ, ಕೆಲವೊಂದು ಮೈಂಡ್ ಗೇಮ್, ಕೆಲವೊಂದು ಸ್ಟ್ರಾಟಜಿಗಳು. ಎಲ್ಲೊಂದು ಕಡೆ ಚಕ್ರವರ್ತಿ ಚಂದ್ರಚೂಡನ ಎಂಟ್ರಿ ಪ್ರಶಾಂತ್ ಅವರಿಗೆ ಸ್ವಲ್ಪ ಕಿರಿಕಿರಿ ಆಗಿದ್ದಂತೂ ನಿಜ. ಹೌದು ಸೋಮಣ್ಣ, ಇದು ಸತ್ಯವಾದ ಮಾತು. ಯಾವಾಗ ಅವರು ಅಂದಾಜು ಮಾರ್ಚ್ 31 ಅಥವಾ ಏಪ್ರಿಲ್ 1ಕ್ಕೆ ಬಂದಿರ್ತಾರೆ, ಬಂದು ನನ್ನ ಕಿವಿಯಲ್ಲಿ ಅವರು ಒಂದು ಪ್ರ್ಯಾಂಕ್ ಅಥವಾ ಒಂದು ತಮಾಷೆಗಾಗಿ ಒಂದು ಮಾತನ್ನು ಹೇಳ್ತಾರೆ. ಆ ಮಾತೇನು ಹೇಳ್ತಾರೆ ಅಂದ್ರೆ, ಪ್ರಶಾಂತ್ ಸಂಬರ್ಗಿ ಮೇಲೆ ಅನೇಕ ಡ್ರಗ್ಗಿನ ಕೇಸ್ಗಳು ಬಿದ್ದಿವೆ, ಹಾಗೇನೆ ನಿಂದ ಯಾವ್ದೋ ಒಂದು ಕಾಲೇಜ್ ಡೇಸ್ ಅಲ್ಲಿ ಒಂದು CD ಆಚೆ ಬಂದಿದೆ, ಅದು ಎಲ್ಲಾ ಚಾನೆಲ್ಗಳಲ್ಲಿ 24/7 ಬರ್ತಾ ಇದೆ. ನೀನು ಆಚೆ ಹೋದ್ರೆ ನೀನು ಬರೇ ಲಾಯರ್ ಫೀಸ್ ಅಲ್ಲೇ ನಿನ್ ಜೀವನ ಕಳೆದೋಗುತ್ತೆ ಅಂತ ಹೇಳಿ ನನಗೊಂದು ಹುಳ ಬಿಡ್ತಾರೆ. ಈ ಹುಳ ನಾನು ನಂಬೋದಿಲ್ಲ. ಆದ್ರೆ ಅವರ ಕೈಯಲ್ಲಿ ಅವರು ಹಾಕಿರ್ತಕ್ಕಂಥ ಒಂದು ಲಾಕೆಟ್, ದೇವರ ಲಾಕೆಟ್ ಹಿಡಿದು ಪ್ರಮಾಣ ಮಾಡ್ತಾರೆ. ಆ ಪ್ರಮಾಣ ಮಾಡಿದ್ಕೆ ನಾನು ನಂಬ್ದೆ. ಅದು ನನಗೆ 24 hours to 48 hours ನನಗೆ ಅದು ನಿಜ ಅಂತ ಸುಳ್ಳು ಅಂತ ತಿಳ್ಕೊಳಕ್ಕೆ ನನಗೆ ಟೈಮ್ ಆಗುತ್ತೆ. ಆಗಿದ ಡಿಸ್ಟರ್ಬೆನ್ಸು ನಮ್ಮ ಅವರ ಒಂದು ಮನಸ್ಥಿತಿಯಲ್ಲಿ ಸ್ವಲ್ಪ ಭೇದವಾದ ಆಗತ್ತೆ. ನನಗೆ ಸುದೀಪ್ ಸರ್ ಅವರು ಬಂದು ಪಂಚಾಯಿತಿ ಮಾಡೋವರೆಗೂ ಬಂದು ಹೇಳೋವರೆಗೂ ನನಗೆ ಗೊತ್ತಿರ್ಲಿಲ್ಲ ದಟ್ ಚಕ್ರವರ್ತಿ ಚಂದ್ರಚೂಡ್ ಅವರು ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ. ನಾನು ಅನೇಕ ಬಾರಿ ಬಿಗ್ ಬಾಸ್ ಅವರನ್ನ ಕಳಕಳಿಯಿಂದ ಕೇಳಿದೆ, ಆಚೆ ಏನಾದ್ರೂ ಅನಾಹುತ ಆಗಿದ್ರೆ, ನನ್ನ ಮಾನಕ್ಕೆ ಅಥವಾ ನನ್ನ ಫ್ಯಾಮಿಲಿಗೆ ತೊಂದರೆ ಆಗಿದ್ರೆ ನಾನು ಇವತ್ತೇ ನಿರ್ಗಮನ ತಗೊಂತೀನಿ, ದಯವಿಟ್ಟು ತಿಳಿಸಿ ಅಂತ. ಅವರು ಅದಕ್ಕೆ ಒಂದು ಉತ್ತರನೂ ಕೊಡ್ಲಿಲ್ಲ. ಅವಾಗ ಅರ್ಥ ಆಯ್ತು ಆಚೆ ಏನೂ ಆಗಿಲ್ಲ ಅಂತ. ಈ ಒಂದು ಅಡಿಪಾಯದಿಂದ ನನ್ನ ಚಕ್ರವರ್ತಿ ಅವರ ಚಂದ್ರಚೂಡ್ ಸ್ವಲ್ಪ ಫ್ರೆಂಡ್ಶಿಪ್ ಇಂಬ್ಯಾಲೆನ್ಸ್ಡ್ ಆಗಿತ್ತು. ಬಟ್ ಅವ್ರು ಆಮೇಲೆ ಕ್ಷಮೆ ಕೇಳಿ ಆ ಕ್ಷಮೆಯಿಂದ ನಾವು ಮತ್ತೆ ಸ್ನೇಹಿತರಾದ್ವಿ. ಅಂದ್ರೆ ಬಿಗ್ ಬಾಸ್ ನ ಅಪ್ಪಣೆಯಂತೆ ಪ್ರ್ಯಾಂಕ್ ಮಾಡಿದ ಅಥವಾ ಕೇವಲ ತಮಾಷೆಗಾಗೆ ಮಾಡಿದ್ರ ಅಥವಾ ಒಂದು ವೇಳೆ ನಿಮ್ಮನ್ನ ಡೌನ್ ಮಾಡುವಂತ ನಿಟ್ಟಿನಲ್ಲಿ ಇಂಟೆನ್ಷನಲ್ಲೇ ಮಾಡಿದಾರ? ಅವರು ಗೇಮಿನ ಸ್ಟ್ರಾಟಜಿಯಾಗಿ ಪ್ರಶಾಂತ್ ಸಂಬರ್ಗಿನ ವೀಕ್ ಮಾಡಕ್ಕೆ ಯಾವ್ದೇ ಬಿಗ್ ಬಾಸ್ನ ಅಪ್ಪಣೆ ಇಲ್ಲದೆ, ಯಾವ್ದೇ ಕಲರ್ಸ್ ಟಿವಿಯ ಒಂದು ಪರ್ಮಿಷನ್ ಇಲ್ಲದೆ, ತಮ್ಮ ಸ್ವಂತ ಬುದ್ಧಿಯಲ್ಲಿ ಅಥವಾ ದುರಬುದ್ಧಿಯಲ್ಲಿ ಈ ಒಂದು ಪ್ರ್ಯಾಂಕ್ ಅನ್ನ ಮಾಡಿರ್ತಾರೆ. ಆ ಪ್ರ್ಯಾಂಕಿನ ಶೀರ್ಷಿಕೆ ಬಂದ್ಬಿಟ್ಟು
ಪ್ರಶಾಂತ್ ಸಂಬರ್ಗಿ ಸೆಕ್ಸ್ ಸಿಡಿ ಆಚೆ ಬಯಲಾಗಿದೆ. ಇದು ನಾನು ಯಾರಿಗೂ ಹೇಳಿರಲಿಲ್ಲ, ನ್ಯೂಸ್ ಫಸ್ಟ್ ಇವತ್ತು ಹೇಳ್ತಾ ಯಾಕೆ ಯಾವ ಕಾರಣಕ್ಕೆ ರೆಬಲ್ ಆಗ್ಲಿಲ್ಲ, ಅಥವಾ ಅಲ್ಲಿ ಅದನ್ನ ಜೋರಾಗಿ ಕೇಳೋ ಪ್ರಯತ್ನ, ಅಥವಾ ಅಲ್ಲಿ ಇದ್ದವ್ರಿಗೆ ಎಲ್ರಿಗೂ ಗೊತ್ತಾಗುತ್ತೇನೋ ಅಂತ ಅಂದ್ರೆ ಒಂಚೂರು ಯಾಕೆ ಅಂತ? ಯಾಕೆ ಅಂದ್ರೆ ಅವ್ರು ಹಾಕಿರ್ತಕ್ಕಂಥ ಲಾಕೆಟ್ ನಿನ್ನ ಒಂದು ದೇವರ ಹೆಸರಲ್ಲಿ ಒಂದು ಪ್ರಮಾಣ ಮಾಡ್ತಾರೆ. ಇವರು ಬಂದ ದಿನ 15 ಜನ ಪಾರ್ಟಿಸಿಪೆಂಟ್ಸ್ಗೆ ತಮ್ಮ ಒಂದು ಬ್ಯಾಜ್ ಹಾಕಿ 10 ಮೇಲೆ ಮಾರ್ಕ್ಸ್ ಕೊಡ್ತಾರೆ. ನನಗೆ ಮಾರ್ಕ್ಸ್ ಕೊಡೋದಿಲ್ಲ. ಎಲ್ಲರಿಗೂ 1, 2 ಅಥವಾ 3 ಅಂತ ಮಾರ್ಕ್ಸ್ ಹೋಗ್ತಾರೆ. ನಿಧಿ ಸುಬ್ಬಯ್ಯಗೆ 6ಕ್ಕೆ 10 ಕೊಡ್ತಾರೆ. ಅರವಿಂದ್ ಕೆಪಿಗೆ 1, ಅಶ್ವಥ್ ಅವ್ರಿಗೆ 0, ವಿಶ್ವನಾಥ್ ಸಿಂಗರ್ಗೆ 1/2. ಹೀಗೆ ಒಬ್ಬೊಬ್ರು ಒಂದು ಮಾರ್ಕ್ಸ್ ಕೊಟ್ಟು ಪ್ರಶಾಂತ್ ಸಂಬರ್ಗಿಗೆ ಮಾರ್ಕ್ಸ್ ಕೊಡೋದಿಲ್ಲ. ಅವಾಗ ಹೇಳ್ತಾರೆ, ನೀನು ಆದಷ್ಟು ಬೇಗ ಆಚೆ ಹೋಗ್ಬೇಕು, ಯಾಕಂದ್ರೆ ನಿಮ್ಮ ಮನೆ ಮತ್ತು ನಿನ್ನ ಸುತ್ತಮುತ್ತ ಬೆಂಕಿ ಹತ್ಕೊಂಡಿದೆ, ಅದು ಒಂದು ಸೆಕ್ಸ್ ಸಿಡಿ ಆಚೆ ಬಂದಿದೆ. ನಾನು ಬಿಗ್ ಬಾಸ್ ಹೇಳಿದೆ, ನಾನು ಜೀವನದಲ್ಲಿ ಆ ತರ ತಪ್ಪು ಕೆಲಸ ಎಂದೂ ಮಾಡಿದ್ರೆ ಅದು ಯಾತ್ರ ಆಗಿದೆ ನಂಗೆ ಗೊತ್ತಿಲ್ಲ, ಅದೊಂದು ಷಡ್ಯಂತ್ರ ಇರ್ಬೋದು, ನಾನು ಆಚೆ ಹೋಗ್ಬೇಕು ಅಂತ ನಾನು ಕೇಳ್ಕೊಂತೇನೆ. ಬಿಗ್ ಬಾಸ್ ಕಡೆಯಿಂದ ಯಾವುದೇ ತರದ ನನಗೆ ಉತ್ತರ ಬರೋದಿಲ್ಲ. ಅವ್ರು ಬಂದಿದ್ದು ಗುರುವಾರ, ನನಗೆ ಶನಿವಾರ ಒಂದು ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಅವರ ಪಂಚಾಯತಿಯಲ್ಲಿ ಅವರು ಚಕ್ರವರ್ತಿಗೆ ಈ ಪ್ರಶ್ನೆಯನ್ನು ಕೇಳಿ, ಯಾಕೆ ಒಬ್ಬ 35 ದಿನ ಹೊರ ಜಗತ್ತಿನಿಂದ ಹೊರಗೆ ಸಂಪರ್ಕ ಇಲ್ದಿರೋ ವ್ಯಕ್ತಿಗೆ ನೀವು ಈ ತರ ಮನಸ್ಥಿತಿಯನ್ನ ಹಾಳು ಮಾಡಿದ್ರಿ ಅಂದಾಗ ಅವರು ಸುದೀಪ್ ಸರ್ ಮುಂದೆ ಕ್ಷಮೆ ಕೇಳ್ತಾರೆ, ನನಗೆ ಕ್ಷಮೆ ಕೇಳ್ತಾರೆ. ಈ 3-4 ದಿನ ಆಗಿರ್ತಕ್ಕಂಥ ನನ್ನ ಒಂದು ಮೈಂಡ್ ಡಿಸ್ಟರ್ಬ್ಡ್, ಯಾವುದೇ ಒಂದು ವ್ಯಕ್ತಿಗೆ ಈ ತರ ಒಂದು ಇನ್ಫಾರ್ಮೇಶನ್ ಎಂತ ಸ್ಟ್ರಾಂಗೇ ಇರ್ಲಿ, ಯಾವಾಗ ದೇವರ ಪ್ರಮಾಣ ಮಾಡಿ ಈ ತರ ಆಗಿದೆ ಅಂತ ಹೇಳಿದಾಗ ಡಿಸ್ಟರ್ಬ್ ಆಗ್ತಾನೆ. ಈ ವಿಷಯ ನಾನು ಯಾವ ಮಾಧ್ಯಮದ ಮುಂದೆ ಹೇಳಿರ್ಲಿಲ್ಲ, ಇವತ್ತು ಯಾಕೋ ಹೇಳ್ಬೇಕು ಅನಿಸ್ತು. ನೀವು ಚಕ್ರವರ್ತಿ ಚಂದ್ರಚೂಡ್ ಬಗ್ಗೆ ಕೇಳಿದೀರಾ ಅಂತ. ನಾನು ಈ ವಿಷಯನ ಬಿಗ್ ಬಾಸ್ ಮತ್ತು ಕಲರ್ಸ್ ಟಿವಿ ಎಲ್ಲೂ ಅದನ್ನು ತೋರಿಸಿಲ್ಲ. ಆದ್ರೆ ಈ ತರದ ಒಂದು ಆಗಿತ್ತು, ಇದನ್ನ ತಾವು ಚಕ್ರವರ್ತಿ ಚಂದ್ರಚೂಡ್ ಅವ್ರ ಹತ್ರ ಕ್ಲಾರಿಫಿಕೇಶನ್ ತಗೊಂಡು ಇದೇ ವಿಷಯಕ್ಕೆ ಅವರು ನನಗೆ ಸಾರಿ ಕೇಳಿದ್ದಾರೆ, ಕ್ಷಮೆ ಕೇಳಿದ್ದಾರೆ. ಜೀವನ ಪರ್ಯಂತ ನಾನು ನಿಮ್ಮ ಬೆನ್ನೆಲುಬಾಗಿ ನಿಲ್ತೀನಿ, ನನ್ಗೆ ತಪ್ಪಾಗಿದೆ ಅಂತ ನನಗೆ ಅವರು ಒಂದು ಹಗ್ ಮಾಡಿ ತಪ್ಪನ್ನು ಒಪ್ಕೊಂಡು ಮತ್ತೆ ನಮ್ಮ ತಾಯಿ ಹತ್ರ ಬಂದಿದ ತಕ್ಷಣ ಕೇಳಿ ಸಾರಿ ಕೇಳಿ ಅದೊಂದು ಆದ್ಮೇಲೆ ಬಿಗ್ ಬಾಸ್ ಆದ್ಮೇಲೆ ಒಂದು ನಾಟಕೀಯವಾಗಿ ಅಥವಾ ಒಳ್ಳೆತನಕ್ಕಾಗಿ ಒಂದು ಬೆಳವಣಿಗೆ ಆಗಿದೆ. ಅದ್ರ ಬಗ್ಗೆ ಇನ್ನೊಂದ್ಸರಿ ನಾನು ಮಾತಾಡ್ತೀನಿ. ಬಿಗ್ ಬಾಸ್ ಕೇವಲ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ ಪ್ರಶಾಂತ್ ಅವರು, ಅದಕ್ಕಿಂತ ಹೆಚ್ಚು, ಅದಕ್ಕಿಂತ ಜೀವನದ ಒಂದು ಬ್ಯೂಟಿಫುಲ್ ಟ್ರ್ಯಾಕ್, ಅದು ಬ್ಯೂಟಿಫುಲ್ ಜರ್ನಿ. ಅದು ಬಹುಶಃ ಇಷ್ಟು ಕೋಟಿ ಜನ ಇದ್ದೀವಿ, ಬಟ್ ಎಲ್ರಿಗೂ ಅವಕಾಶ ಸಿಗೋದಿಲ್ಲ. ಬಟ್ ಹೇಗಿತ್ತು ಬಿಗ್ ಬಾಸ್? ಕೇವಲ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಅದಕ್ಕಿಂತ ಇನ್ನೂ ದೊಡ್ಡದು ನಿಮ್ಮ ಜೀವನದಲ್ಲಿ ಅಂತ ಅನ್ಸುತ್ತೆ. ಹೌದು, ನೀವು ಈ 20 ಜನರ ಒಂದು ಸ್ಟಾಟಿಸ್ಟಿಕ್ಸ್ ಹಾಕಿದ್ರೆ 50 ಲಕ್ಷ ಜನಕ್ಕೆ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅನ್ನ ಆಯ್ಕೆ ಮಾಡ್ತಾರೆ. ಒಂದು ರಿಸರ್ಚ್ ಟೀಮ್ ಇರುತ್ತೆ. ಅವ್ರನ್ನ ಯಾಕೆ ತಗೋಬೇಕು, ಜನ ಯಾಕೆ ಲೈಕ್ ಮಾಡ್ಬೋದು, ಯಾಕೆ ಲೈಕ್ ಮಾಡಬಾರ್ದು ಅಂತ ಒಂದು ರಿಸರ್ಚ್ ಮಾಡಿರ್ತಾರೆ. 100 ಜನನ ಫಿಲ್ಟರ್ ಮಾಡಿ 20 ಜನಕ್ಕೆ ಬಂದು ನಿಲ್ಲಿಸ್ತಾರೆ. ನೀವು ಟಿವಿ ಸೀರಿಯಲ್ಗಳನ್ನ ನೋಡಿದ್ರೆ ಒಬ್ಬ ಸ್ಕ್ರಿಪ್ಟ್ ರೈಟರ್ ಅದನ್ನ ಬರ್ದು ಕೊಟ್ಟಿರ್ತಾನೆ, ಹೀರೋ ಮತ್ತು ಹೀರೋಯಿನ್ ಅದನ್ನ ಆಕ್ಟ್ ಮಾಡಿ ನಿಮ್ಮ 30 ನಿಮಿಷ ನಿಮ್ಮನ್ನ ಅಳಿಸಿ ಅಥವಾ ನಗಿಸಿ ಆ ಸ್ಕ್ರಿಪ್ಟ್ ಮುಗ್ದೋಗುತ್ತೆ. ಆದ್ರೆ ಇದೇ ಒಂದು ಟಿವಿ ಸೀರಿಯಲ್ ಯಾವುದೇ ಸ್ಕ್ರಿಪ್ಟ್ ಇಲ್ಲದೆ ಹಾಗೆ ನಡ್ಕೊಂಡು ಹೋಗುವ ಒಂದು ಲೈವ್ ರಿಯಾಲಿಟಿ ಶೋ. ಜಗತ್ತಿನ ಅನೇಕ ದೇಶಗಳಲ್ಲಿ ಬಿಗ್ ಬಾಸ್ ಫಾರ್ಮ್ಯಾಟು ಸತತವಾಗಿ 23-24 ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಇದು ನಮ್ಮಲ್ಲಿ ಸಕ್ಸಸ್ಫುಲ್ ಆಗಿರೋದು. ಹಿಂದಿಯಲ್ಲಿ, ಅಮೆರಿಕದಲ್ಲಿ ಬಿಗ್ ಬ್ರದರ್, ಲಂಡನ್ ನಲ್ಲಿ ಬಿಗ್ ಬ್ರದರ್, ಹೀಗೆ ಬಿಗ್ ಬಾಸ್ನ ಹಲವು ರೂಪಗಳು. ಇದು ಗ್ಲೋಬಲ್ ಪ್ರೋಗ್ರಾಮ್. ಸೊ ಈ ತರದ ಒಂದು ಪರ್ಸನಾಲಿಟಿ ಅನ್ನ ಎಕ್ಸ್ಪೋಸ್ ಮಾಡುವ. ಈಗ ಸೋಮಣ್ಣ ಮಾಚಿವಾಡ ನನ್ನ ಜೊತೆ 1 ಅವರ್ ಚೆನ್ನಾಗಿರ್ಬೋದು, 2 ಅವರ್ ಚೆನ್ನಾಗಿರ್ಬೋದು, ಟ್ರಿಪ್ ಹೋದಾಗ 2 ಡೇಸ್ ನನ್ನ ಜೊತೆ ಚೆನ್ನಾಗಿರ್ಬೋದು. ಆದ್ರೆ ನಾನು ಸೋಮಣ್ಣನ ಜೊತೆ 1 ವಾರ ಕಳೆದಾಗ್ಲೇ ಗೊತ್ತಾಗೋದು, ಸೋಮಣ್ಣನಿಗೆ ದಿನ 5 ಸಲ ಕಾಫಿ ಬೇಕು. ಕಾಫಿ ಇಲ್ಲದೆ ಅವ್ರು ಇರಲ್ಲ. ಕಾಫಿ ಕುಡ್ದೇ ಇದ್ದಾಗ ಅವ್ರು ಬೇಜಾರಾಗತ್ತೆ, ಗಲಾಟೆ ಮಾಡ್ತಾರೆ. ಸೋಮಣ್ಣ ಅವರಿಗೆ ಕೂರ್ಗ್ ತರದ್ದೇ ಅಡಿಗೆ ಆಗ್ಬೇಕು, ಆಗಿಲ್ಲ ಅಂದ್ರೆ ಅವರು ರೆಸ್ಲೆಸ್ ಆಗ್ತಾರೆ. ಈ ಸೋಮಣ್ಣ ಮಾಚಿಮಾಡ ಅವರನ್ನ ಬಿಗ್ ಬಾಸ್ ಮನೆಗೆ ಹಾಕಿದಾಗ ಹೇಗೆ ವರ್ತನೆ ಮಾಡ್ತಾರೆ ಅಂತ. 3 ದಿನ ತುಂಬಾ ಚೆನ್ನಾಗಿರ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ. ಆದ್ರೆ ಸೋಮಣ್ಣ ಅವ್ರಲ್ಲಿ ಇರ್ತಕ್ಕಂಥ ಕೋಪ, ಎಮೋಷನ್ಸ್, ಅವರ ಫ್ಯಾಮಿಲಿ ಬಗ್ಗೆ ಇರ್ತಕ್ಕಂಥ ಅನುಕಂಪ, ಲವ್, ಹಳೆ ಲವ್, ಡವ್ ಎಲ್ಲವನ್ನೂ ಗೊತ್ತಿಲ್ಲದೆ 7.5 ಕೋಟಿ ಜನತೆಗೆ ಮೈಕ್ ಹಾಕಿರ್ತಾರೆ, ಬಾಯಿ ಬಿಟ್ಬಿಡ್ತಾರೆ. ಅದೇ ಬಿಗ್ ಬಾಸ್. ವಾ 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 ಅಂದ್ರೆ ಬಿಗ್ ಬಾಸ್ ಮನೆಗೆ ರಾಜಕೀಯ ನಿಮಗೆ ಇರ್ತಕ್ಕಂತ ಒಂದು ಟ್ಯಾಲೆಂಟ್, ನ್ಯೂಸ್ ರೀಡಿಂಗ್ ಆಗಿರ್ಬೋದು, ನ್ಯೂಸ್ ಗ್ಯಾದರಿಂಗ್ ಆಗಿರ್ಬೋದು, ನಿಮ್ ಪ್ರೆಸೆಂಟಬಿಲಿಟಿ, ನೀವು ಒಂದು ಕ್ಯಾಂಡಿಡೇಟ್ 100%. ನಾನು ಅದನ್ನ ನೋಡ್ತೇನೆ, ಯಾಕಂದ್ರೆ ಆ ಯಂಗ್ ಡೈನಾಮಿಕ್ ಫೇಸ್ ಇದೆ ನಿಮ್ಮಲ್ಲಿ. ಪ್ರಾಬಬ್ಲಿ ಬಿಗ್ ಬಾಸ್ 9 ಅಲ್ಲಿ ಸೋಮಣ್ಣ ಇರ್ತಾರೆ. ಆದ್ರೆ ಸೋಮಣ್ಣ ಅವರು
ಅದನ್ನು ಹೇಗೆ ಜನರ ಮುಂದೆ ತಮ್ಮ ಪರ್ಸನಲ್ ಲೈಫ್ ಮತ್ತು ಪಾಸ್ಟ್ ಲೈಫ್ ಮತ್ತು ಫ್ಯೂಚರ್ ಲೈಫ್ ಅನ್ನ ಜನರಿಗೆ ಪ್ರೆಸೆಂಟ್ ಮಾಡ್ತಾರೆ, ಯಾವುದೇ ಫಿಲ್ಟರ್ ಇಲ್ಲದೆ, ಯಾವುದೇ ಒಂದು ಎಡಿಟ್ ಇಲ್ಲದೆ, ಯಾವುದೇ ಒಂದು ಸ್ಟೋರಿ ಸ್ಕ್ರಿಪ್ಟ್ ಇಲ್ಲದೆ, ಅದು ಸೋಮಣ್ಣ ಮಾಚಿವಾಡ ನಿಜವಾಗ್ಲೂ ಅಲ್ಲಿ ಇದ್ದಾಗ ಜನ ಹೇಗೆ ಸ್ವೀಕರಿಸ್ತಾರೆ, ಹೇಗೆ ಚಪ್ಪಾಳೆ ಹೊಡಿತಾರೆ ಅನ್ನೋದೇ ಬಿಗ್ ಬಾಸ್. ಅಂತ ಅವಕಾಶ ಬಂದಾಗ ಖಂಡಿತ ನಿಮ್ಮನ್ನ ಪರ್ಸನಲ್ ಆಗಿ ಭೇಟಿಯಾಗಿನೇ ಹೋಗ್ತೀನಿ ಸರ್ ಬಿಗ್ ಬಾಸ್ ಮನೆಗೆ. ಖಂಡಿತ. ನಿಮ್ಮ ಏಜು, ನಿಮ್ಮ ಲುಕ್ಕು ಮತ್ತು ನಿಮ್ಮ ಪ್ರೊಫೆಷನ್ ಇಸ್ ಹೈಲಿ ಸೂಟಬಲ್ ಫಾರ್ ಬಿಗ್ ಬಾಸ್. ಇದು ಪ್ರಶಾಂತ್ ಸಂಬ್ರಿಗೆ ಒಂದು ವಿಶ್ಲೇಷಣೆ, ನನ್ನ ವಿಶ್ಲೇಷಣೆ ಯಾವತ್ತೂ ತಪ್ಪಾಗೋದಿಲ್ಲ. ಸರ್, ತಾವು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಅಥವಾ ಒಬ್ಬ ಸೋಷಿಯಲ್ ಕನ್ಸರ್ನ್ ಇಂದ ತಾವು ಬಿಗ್ ಬಾಸ್ ಮನೆಗೆ ಹೋಗ್ತೀರಿ. ಬಟ್ ತಾವು ನಿಜಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಪಾಲಿಟಿಕ್ಸ್ ಮಾಡ್ತೀರಾ ಅಥವಾ ಬೇರೆಯವರ ಪಾಲಿಟಿಕ್ಸ್ ಅಲ್ಲಿ ತಾವು ಬಲಿ ಆಗ್ತೀರಾ? ಆ ಪೊಲಿಟಿಕ್ಸ್ಗೆ ತಾವು ಹೊಂದ್ಕೊಬಿಡ್ತೀರಾ, ಹೇಗೆ ಸಿಲ್ಕೊಂಡ್ಬಿಡ್ತೀರಾ, ಹೇಗೆ? ನಾನು ಅನೇಕ ಬಾರಿ ಪೊಲಿಟಿಕ್ಸ್ನ ಮಾತು ಆಡಿದಾಗ ಅದು ಆಚೆ ಬಂದಿಲ್ಲ. ಆಮೇಲೆ ಅದು ನಾನು ಪೊಲಿಟಿಕ್ಸ್ ಮಾತಾಡಬಾರ್ದು ಅಂತ ನಮ್ಮ ಕೈಯಲ್ಲಿ ಒಂದು ಪೊಲಿಟಿಕ್ಸು, ಧರ್ಮ, ಜಾತಿ, ದೇವರು ಮತ್ತು ಲಿಂಗ ಭೇದ ಇದ್ರ ಬಗ್ಗೆ ನಾವು ಮಾತಾಡಲ್ಲ ಅಂತ ಒಂದು ಪ್ರಮಾಣ ವಚನವನ್ನು ಕೊಟ್ಟಿರ್ತೇವೆ, ಒಂದು ಅಫಿಡೇಟ್ ಕೊಟ್ಟಿರ್ತೇವೆ. ಅದಕ್ಕೆ ಬದ್ಧವಾಗಿ ನಾವು ನಡ್ಕೋಬೇಕು. ಆಮೇಲೆ ಯಾವುದೇ ಒಬ್ಬ ಕಂಟೆಸ್ಟೆಂಟ್ ಅನ್ನ ಹಿಂದಿನ ಚರಿತ್ರೆ ಮತ್ತು ಅವರ ಸ್ಕ್ಯಾಮ್ ಅಥವಾ ಅವರದ್ದು ನೆಗೆಟಿವ್ ಅಥವಾ ಪಾಸಿಟಿವ್ ಅನ್ನ ಹೆಚ್ಚಾಗಿ ಮಾತಾಡಲ್ಲ ಅಂತ ಒಂದು ಪ್ರಮಾಣ ಮಾಡಿರ್ತೇವೆ. ಆ ಪ್ರಮಾಣಕ್ಕೆ ನಾವು ಬದ್ಧರಾಗಿರ್ತೇವೆ. ಅವರನ್ನ ಕಂಟೆಸ್ಟೆಂಟ್ ಆಗಿ ಆ ಮನೆಯ ನಿಯಮದ ಪ್ರಕಾರ ಮನೆ ಒಂದು ಸೆಟಪ್ ಅಲ್ಲೇ ನೀವು ಆಟ ಆಡ್ಬೇಕು. ಅವರ ಪರ್ಸನಾಲಿಟಿ ಅಲ್ಲೇ ನೀವು ತಗೋಬೇಕು. ನಿಮಗೆ ಅವ್ರ ಬಗ್ಗೆ ಹಿಸ್ಟ್ರಿ ಅಥವಾ ಪಾಸ್ಟ್ ಗೊತ್ತಿದ್ರೆ ನೀವು ಅದು ಮಾತಾಡೋ ಹೋಗಿಲ್ಲ, ಅಥವಾ ನೀವು ಆಚೆ ಬಾ ನೋಡ್ಕೊಂತೀನಿ ನಿನ್ನ ಅಂತ ಹೇಳಿ ಥ್ರೆಟನ್ನು ಮಾಡೋ ಹೋಗಿಲ್ಲ. ಇದು ಬಿಗ್ ಬಾಸ್ನ ಅನೇಕ ನಿಯಮಗಳಲ್ಲಿ ಇದೊಂದು ನಿಯಮ. ಹೀಗಿರ್ಬೇಕಾದ್ರೆ ನಾನು ರಾಜಕೀಯವಾಗಿ ಯಾವ್ದನ್ನೂ ನೋಡ್ಲಿಲ್ಲ. ಆದ್ರೆ 2-3 ಸಲ ರಾಜಕೀಯದ ಒಂದು ಧ್ರುವೀಕರಣ, ರಾಜಕೀಯಕ್ಕಾಗಿ ಏನು ಮಾಡಬಹುದು, ಹೇಗೆ T20 ಮ್ಯಾಚ್ 45 MLA ಬಂದಿರೋರು CM ಆಗ್ತಾರೋ ಹಾಗೆ 45 ಹೂಗಳು ಬಂದಿದ್ದ ರಘು ಗೌಡ ಅವರನ್ನ ನಾನು ಕ್ಯಾಪ್ಟನ್ ಮಾಡುವಲ್ಲಿ ನಾನು ಯಶಸ್ವಿ ಆಗ್ತೀನಿ. ನನ್ನಲ್ಲಿ ಬಂದಿರುತ್ತೆ ಅವಾಗ 110, ರಾಜೀವ್ ಹತ್ರ ಬಂದಿರುತ್ತೆ 210. ನನ್ನ 120 ಹೂಗಳನ್ನ ರಘು ಗೌಡಗೆ ಕೊಟ್ಟು, ನಾನು ಸಂಪಾದಿಸಿದ ಹೂಗಳನ್ನ, ವೋಟ್ಗಳನ್ನ ರಘು ಗೌಡ ಕೊಟ್ಟು ರಘು ಅವರನ್ನ ನಾನು 8ನೇ ವಾರದ ಕ್ಯಾಪ್ಟನ್ ಆಗಿ ಅವರು ಕ್ಯಾಪ್ಟನ್ಶಿಯನ್ನ ಎಂಜಾಯ್ ಮಾಡ್ತಾರೆ. ನನಗೆ ಇದ್ದಿದ್ದು ಒಂದೇ ವಿಷನ್, ಅದು ಗೇಮ್ ಸ್ಟ್ರಾಟಜಿ ಆಗಿರುತ್ತೆ. ಅದು ದುಶ್ಮನಿ ಅಲ್ಲ ಅಥವಾ ಒಬ್ಬರನ್ನ ನಾನು ಹೇಟ್ ಮಾಡ್ಬೇಕು ಅಂತಲ್ಲ. ಮಂಜು ಪಾವಗಡ ಮತ್ತು ರಾಜೀವ್ ಹನು ಕ್ಯಾಪ್ಟನ್ ಆಗ್ಬಾರ್ದು. ಅವ್ರನ್ನ ಹೇಗಾದ್ರೂ ಮಾಡಿ ದೂರ ಇಡಬೇಕಾದ್ರೆ ನನ್ನನ್ನು ನಾನೇ ಬಲಿ ತಗೋಬೇಕಾದ್ರೆ ನಾನು ಕಿಂಗ್ ಮೇಕರ್ ಆಗ್ಬೇಕು, ರಘು ಕಿಂಗ್ ಆಗ್ಬೇಕು ಅಂತ ಹೇಳಿ ಅದನ್ನ ನೀವು ನೋಡಿದ್ದೀರಾ. ಅದಕ್ಕೆ ನನಗೆ ಸಕ್ಸಸ್ ಸಿಕ್ಕಿದೆ. ಬಟ್ ಅದೇ ಟೈಮಲ್ಲಿ ರಾಜೀವ್ ಒಂದು ಪದವನ್ನ ಬಳಕೆ ಮಾಡ್ತಾರೆ, ನಮಕರಂ ಅನ್ನೋ ಒಂದು ಪದನ ಯೂಸ್ ಮಾಡ್ತಾರೆ. ಇಫ್ ಐ ಆಮ್ ನಾಟ್ ರಾಂಗ್, ಸೇಮ್ ಟಾಸ್ಕ್. ರಾಜೀವ್ ಅವರು ನಮಕ್ ಹರಾಮ್ ಅಂತ ಪದ ಯೂಸ್ ಮಾಡ್ತಾರೆ. ಅವ್ರು ಗೊತ್ತಿರಲಿಲ್ಲ, ಹಿಂದಿನ 2 ದಿನಗಳ ಹಿಂದೆ ಅವರು ನಮಕ್ ಹರಾಮ್ ಮತ್ತು ಮೀರ್ ಸಾದಿಕ್ ಅಂತ ಕೆಲಸ ಮಾಡಿರ್ತಾರೆ. ಶುಭಾ ಪೂಜಾಗೆ ಬಂದಿರತಕ್ಕಂತ ಬಸ್ ಪಾಸ್ ಅಥವಾ ಒಂದು ಲೈಫ್ ಟೈಮ್ ಗೋಲ್ಡನ್ ಪಾಸ್ ಅನ್ನ ಅವರು ಒಳ ಒಪ್ಪಂದದಿಂದ ಮತ್ತು ರಾಜಕೀಯವಾಗಿ ಮೀರ್ ಸಾದಿಕ್ ತರ ಒಂದು ಕೆಲಸ ಮಾಡಿ, ಪಿತೂರಿ ಮಾಡಿ ಅದನ್ನ ಅವ್ರು ಪಡ್ಕೊಂಡಿರ್ತಾರೆ. ಅದು ಮರ್ತೋಗಿರ್ತಾರೆ. ನಾನ್ ಮಾಡಿದ್ದನ್ನ ಅವ್ರು ಮಾಡಿದ್ದು ಗೇಮ್ ಸ್ಟ್ರಾಟಜಿ, ನಾನ್ ಮಾಡಿದ್ದು ನಮಕ್ ಹರಾಮ್. ಆದ್ರೆ ಇಲ್ಲಿ ಗೊತ್ತಾಗತ್ತೆ ನಿಮಗೆ ರಾಜೀವ್ ಅವರ ವ್ಯಕ್ತಿತ್ವ ಮತ್ತು ಪರ್ಸನಾಲಿಟಿ ಹೇಗಿದೆ ಅಂತ. ನಾನು ಸ್ಪಷ್ಟವಾಗಿ ಎಲ್ಲರ ಮುಂದೆ ನನಗೆ ಬಂದಿರತಕ್ಕಂತ ವೋಟ್ಸ್ ಅಂದ್ರೆ ಹೂಗಳನ್ನ ರಘು ಕೊಡ್ತಾ ಇದ್ದೀನಿ. ಕಾರಣ, ರಘು ಯಾವತ್ತು ಕ್ಯಾಪ್ಟನ್ ಆಗಿಲ್ಲ, ನಾನು ಕ್ಯಾಪ್ಟನ್ ಆಗಿದ್ದೇನೆ. ರಘುಗೆ ಕ್ಯಾಪ್ಟನ್ ಆಗುವ ಮುಂದೆ ಅವಕಾಶ ಸಿಗೋದು ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ನನ್ನ ಕ್ಯಾಂಡಿಡೇಟ್ ಅಂತ ಹೇಳಿ ನಾನು ರಾಜಾರೋಷವಾಗಿ ಯಾವುದೋ ಸಂಕೋಚವಿಲ್ಲದೆ ನಾನು ಹೇಳಿರೋದು ಜನರ ಮುಂದೆ, ಕರ್ನಾಟಕದ ಜನತೆ ಮುಂದೆ. ಆದರೆ ರಾಜೀವ್ ಅವರು ಆ ಬಸ್ಸಿನ ಒಂದು ಟಾಸ್ಕ್ ನಲ್ಲಿ ಶುಭಾ ಅವ್ರ ಜೊತೆ ಒಳ ಒಪ್ಪಂದ ಮಾಡಿ, ನಾಟಕ ಮಾಡಿ, ಆ ಬಸ್ ಪಾಸ್ ಅನ್ನ ತಾವು ಗೆದ್ದು ತಮಗೆ ಗೋಲ್ಡನ್ ಪಾಸ್ ಅನ್ನು ಇಟ್ಕೊಂಡು ಕೊನೆಗೆ ಅದನ್ನ ಯೂಸೂ ಮಾಡ್ದಾನೆ ಎಲಿಮಿನೇಟ್ ಆಗಿದ್ದು ಕರ್ನಾಟಕದ ಜನತೆ ನೋಡಿ ಅವರನ್ನ ಆಚೆ ಹಾಕಿರೋ ಉದಾಹರಣೆ ನಿಮ್ಮಲ್ಲಿದೆ. 8ನೇ ವಾರಕ್ಕೆ ರಾಜೀವ್ ಅವರು ಆಚೆ ಹೋಗಿದ್ದು ಯಾವ ಕಾರಣಕ್ಕೆ ಅಂತ, ಎಷ್ಟು ವೋಟ್ ಬಂದಿದೆ ಅಂತ ಇಡೀ ಕರ್ನಾಟಕ ಜನತೆ ಗೊತ್ತಿದೆ. ಸೊ ಅದು ಒಂದು ರಾಜಕೀಯವಾಗಿ ಗೇಮ್ ಸ್ಟ್ರಾಟಜಿ ಆಗಿರುತ್ತೆ. ಅವ್ರು ಮಾಡಿದ್ರೆ ಗೇಮ್ ಸ್ಟ್ರಾಟಜಿ, ನಾನ್ ಮಾಡಿದ್ರೆ ರಾಜಕೀಯ ಅನ್ನೋದಾದ್ರೆ ಅದು ಕರ್ನಾಟಕ ಜನತೆ ಉತ್ತರ ಕೊಡ್ತಾರೆ. ಈ ಸ್ಟ್ರಾಟಜಿ ಮಾಡದೆ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದಿಕ್ಕೆ ಸಾಧ್ಯನೇ ಇಲ್ವಾ, ಅಥವಾ ಗೆಲ್ಲೋದಿಕ್ಕೆ ಸಾಧ್ಯನೇ ಇಲ್ವಾ? ಒಂದ್ ವೇಳೆ ಸಾಧ್ಯ ಇದೆ ಅನ್ನೋದಾದ್ರೆ ಸ್ಟ್ರಾಟಜಿನೇ ಮಾಡದೆ ಬ್ಯೂಟಿಫುಲ್ ಆಗಿ ಒಂದು ಕಂಟೆಸ್ಟೆಂಟ್ ಇದ್ರು, ಆಟ ಆಡಿದ್ರು ಅಂದ್ರೆ ಯಾರಿರ್ಬೋದು ಸರ್ ನಿಮ್ ಪ್ರಕಾರ?
ಯಾರು ಇಲ್ಲ, ಎಲ್ಲ ಸ್ಟ್ರಾಟಜಿ ಮಾಡ್ಕೊಂಡೇ ಇದ್ದಿದ್ದು. ಯಾರಿಗೆ ಚೆನ್ನಾಗಿ ಮಾತಾಡಿದ್ರೆ, ಯಾರ ಜೊತೆ ಚೆನ್ನಾಗಿದ್ರೆ ನನ್ನ ನಾಮಿನೇಟ್ ಮಾಡಲ್ಲ, ಯಾರ ಜೊತೆ ಯಾವ ಗುಂಪಲ್ಲಿ ಸೇರ್ಕೊಂಡ್ರೆ ಆ ಗುಂಪು ನನಗೆ ವೋಟ್ ಮಾಡುತ್ತೆ, ಹೀಗೆ ಸ್ಟ್ರಾಟಜಿ ಮಾಡ್ಕೊಂಡೇ ಜೀವನ ಮಾಡ್ತಾ ಇದ್ದಿದ್ದು ಎಲ್ಲರೂ. ಆ ಸ್ಟ್ರಾಟಜಿ ಇದು ಮೈಂಡ್ ಗೇಮ್, ಅದು ಏನು ತೊಂದರೆ ಇಲ್ಲ, ಸ್ಟ್ರಾಟಜಿ ಮಾಡ್ಲೇಬೇಕು. ಯಾವ ಗ್ರೂಪ್ ಜೊತೆ ನಾನು ಗುರ್ಸ್ಕೊಂಡ್ರೆ ನನ್ನನ್ನ ಕಳಪೆ ಮಾಡಲ್ಲ, ಯಾವ ಗ್ರೂಪ್ ಜೊತೆ ನಾನು ಗುರ್ಸ್ಕೊಂಡ್ರೆ ನನಗೆ ನಾಮಿನೇಷನ್ ಇಂದ ಪಾರಾಗ್ಬೋದು ಅಂತಾನೆ ಅಲ್ಲಿ ಎಲ್ಲರೂ ಮಾಡಿದ ಒಂದು ಮುಖವಾಡದ ಆಟ. ಒಂದು ನೇರ ಪ್ರಶ್ನೆ ಸರ್, ಪ್ರಶಾಂತ್ ಸಂಬರ್ಗಿ ಅವರು ಜಗಳ ಗಂಟನ ಅಥವಾ ಆ ಪರಿಸ್ಥಿತಿಗಳು, ಆ ನೇರ ನುಡಿಯ ವ್ಯಕ್ತಿತ್ವ ನಿಮ್ಮನ್ನ ಆ ರೀತಿ ಪೋಟ್ರೆ ಮಾಡುತ್ತದೆ ಕೆಲವು ಸಂದರ್ಭದಲ್ಲಿ ಅಂತ? ಪ್ರತಿ ಸಲ ಪ್ರಶಾಂತ್ ಸಂಬರ್ಗಿಯನ್ನ ಸಣ್ಣ ಸಣ್ಣ ತಪ್ಪುಗಳನ್ನ ಕಂಡು ಹಿಡಿಯೋದ್ರಲ್ಲಿ ಅವರು ನಿರಂತರವಾಗಿದ್ದು. ಅವರು ಪರ್ಪಸ್ ಆಗಿ ನನ್ನನ್ನ ಹೇಗಾದ್ರೂ ಮಾಡಿ ತಪ್ಪು ಕಂಡು ಹಿಡಿದು ನನ್ನನ್ನ ಕಪ್ಪು ಮಸಿ ಬೆಳಿಬೇಕಂತ ಒಂದು ಹುನ್ನಾರ ಮತ್ತು ಒಂದು ಕಾರ್ಯಕ್ರಮ ಮಾಡ್ಕೊಂಡಾಗ, ಒಂದು ಊಟದ ರಾಜಕೀಯದಲ್ಲಿ ನಾನು 2 ಮೊಟ್ಟೆ ತಿಂದೆ ಅಂತ ಹೇಳಿ ಮೊಟ್ಟೆ ಕಳ್ಳ ಅಂತ ಹೇಳೋದು, ಚಪಾತಿ ಎಕ್ಸ್ಟ್ರಾ ತಿಂದೆ ಅಂತ ಹೇಳಿ ಚಪಾತಿ ಚಕ್ರವ್ಯೂಹದಲ್ಲಿ ಸಿಲುಕ್ ಹಾಕ್ಸಿದ್ರು. ಹೀಗೆ ಅನೇಕ ಪ್ರಸಂಗಗಳಲ್ಲಿ ನನ್ನನ್ನ ಸಿಕ್ಕಾಕ್ಸಿದ್ದಾರೆ. ಮೊಟ್ಟೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಚಪಾತಿ ಆಗಿರ್ಬೋದು. ಆ ಮನೆಯಲ್ಲಿ ಎಷ್ಟೆಷ್ಟು ಮೊಟ್ಟೆಗಳು ಅವ್ರಿಗೆ ಬೇಕಾದಾಗ ಅವ್ರು ತಿನ್ಕೊಂಡಿದ್ದಾರೆ. ರಾತ್ರಿ ನಾವೆಲ್ಲ ಮಲಗದಾದ್ಮೇಲೆ ತಿಂದಿದ್ದಾರೆ, ಚಪಾತಿ ತಾವ್ ಮಾಡ್ಕೊಂಡು ತಿಂದಿದ್ದಾರೆ, ತುಪ್ಪ ಮುಗಿಸಿದ್ದಾರೆ. ಆದ್ರೆ ನಾನು ಎಲ್ಲೋ ಒಂದ್ ಕಡೆ ಒಂದು ಅರ್ಧ ಚಮಚೆ ತುಪ್ಪ ಹಾಕೊಂಡ್ರೆ ಅದನ್ನ ಎತ್ತಿ ತೋರ್ಸೋರು. ನಾನೊಂದು ಎಕ್ಸ್ಟ್ರಾ ಮೊಟ್ಟೆ, ವೈಷ್ಣವಿ ಕಿಚನ್ ಹೆಡ್ ಆಗಿರೋ ಒಂದು ಎಕ್ಸ್ಟ್ರಾ ಮೊಟ್ಟೆ ಕೊಡಿ, ಯಾಕೆ ಹೊಟ್ಟೆ ಹಸಿತಾಗಿದೆ ಅಂತ ಹೇಳಿದಾಗ, ಒಂದು ಮೊಟ್ಟೆ ಒಡೆದೋಗಿದೆ ಅದರಲ್ಲೇ ಮಾಡ್ಕೊಡ್ಲಾ ಅಂತ ಹೇಳಿ ನನಗೆ ಮೊಟ್ಟೆ ಕೊಟ್ಟು ನನ್ನನ್ನ ಮೊಟ್ಟೆ ಕಳ್ಳ ಅಂತ ಹೇಳಿ ಅದನ್ನ ಒಂದು ದೊಡ್ಡ ಕತೆ ಬರೀತಾರೆ. ಹೀಗೆ ಯಾವಾಗ ನನ್ನ ಬಗ್ಗೆ ಒಂದು ಸಣ್ಣ ಸಣ್ಣ ತಪ್ಪುಗಳನ್ನ ಕಂಡುಹಿಡಿಯಕ್ಕೆ ಈ ಗುಂಪು ತಯಾರಾಗಿದೆ ಅಂದಾಗ, ಯಾವಾಗ ನನಗೆ ಗೊತ್ತಾಯ್ತೋ ಆಗ ನಾನು ಅವರಿಗೆ ತಿರುಗೇಟು ಕೊಡಕ್ ಶುರು ಮಾಡಿದೆ. ನಾನು ಜಗಳಗಂಟನಲ್ಲ, ನಾನು ನಿಂತಿದ್ದು ನಿಖರವಾಗಿ ಸತ್ಯದ ಪರವಾಗಿ ಮತ್ತು ಒಂದು ಡೆಮಾಕ್ರೆಟಿಕ್ ಸೆಟಪ್ ಅಲ್ಲಿ ಒಂದು ಅನ್ಯಾಯ ಆಗ್ತಾ ಇದೆ, ಇಲ್ಲಿ ಯಾರೋ ಒಂದೊಬ್ಬರನ್ನ ತಪ್ಪು ಕಂಡು ಹಿಡಿತಾ ಇದ್ದಾರೆ, ಇದ್ರ ವಿರುದ್ಧ ನಿಂತಿದ್ದು ಪ್ರಶಾಂತ್ ಸಂಬರ್ಗಿ. ಬಿಗ್ ಬಾಸ್ ಮನೆಗೂ ಹೋಗೋಕ್ಕೂ ಮುಂಚೆ ಸಾಕಷ್ಟು ಜನರಿಗೆ ತಾವು ಪರಿಚಿತರು, ತಮ್ಮದೇ ಅಂತ ಹೋರಾಟ ಆಗಿರ್ಬೋದು, ಆ ಮೂಲಕ ಸದ್ದು ಮಾಡ್ತಾ ಇರ್ತೀರಿ, ಆ ಮೂಲಕ ಸುದ್ದಿ ಆಗ್ತಾ ಇದ್ರಿ. ಸೊ ಮುಂದೇನು ಪ್ರಶಾಂತ್ ಸಂಬರ್ಗಿ ಅವರ ಒಂದು ಜರ್ನಿ, ಬ್ಯೂಟಿಫುಲ್ ಒಂದು ಎಕ್ಸ್ಪೀರಿಯನ್ಸ್ ಮುಗೀತು, ಬಿಗ್ ಬಾಸ್ ಅನ್ನೋ ಎಕ್ಸ್ಪೀರಿಯನ್ಸ್ ಮುಗೀತು. ವಾಟ್ ನೆಕ್ಸ್ಟ್? ಸೇಮ್ ಓಲ್ಡ್ ನಿಮ್ಮ ಥಾಟ್ಸ್, ನಿಮ್ಮ ಆಲೋಚನೆಗಳು, ವಿಚಾರಗಳು, ಹೋರಾಟ, ಸಮಾಜದಲ್ಲಿ ಒಂದಷ್ಟು ಬದಲಾವಣೆಗೆ ಕಾರಣಕರ್ತನಾಗಬೇಕು ಅನ್ನೋಂಥ ಆ ಒಂದು ನಿಮ್ಮ 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 ಆಲೋಚನೆಗಳೇನಿದೆಯೋ ಅದೇ ಥರ ಮುಂದುವರಿಯುತ್ತಾ ಇನ್ನು ಮುಂದೇನು ಕೂಡ? ಪ್ರಶಾಂತ್ ಸಂಬರ್ಗಿಗೆ ಈಗ ಇನ್ನ 3 ಚಿತ್ರಗಳ ಒಂದು ಅವಕಾಶ ಸಿಕ್ಕಿದೆ. ನಾನು ಬಣ್ಣ ಹಚ್ತೇನೆ. ನನ್ನನ್ನ ಕಲಾವಿದರಾಗಿ ಮಾಡಿದ್ದು ಬಿಗ್ ಬಾಸ್ ವೇದಿಕೆ. ಈ ಕಲಾವಿದರಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ ಗೆ ಕರ್ಕೊಂಡು ಹೋಗಿದ್ದು. ನಾನು ಇನ್ನ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಒಂದು ಸಪೋರ್ಟಿಂಗ್ ಆಕ್ಟರ್ ಅಥವಾ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ನಿಮ್ಮ ಮುಂದೆ ಕಾಣ್ಬೋದು. ಹಾಗೆ ನಾನು 2 ವರ್ಷಗಳ ಹಿಂದೆ ಒಂದು ಪಾಪದ ದುಡ್ಡು ಇನ್ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಒಂದು ಅಂಕನ ಬರೆದಿದ್ದೆ. ಅದ್ರ ಬಗ್ಗೆ ಅನೇಕ ಮಾಹಿತಿಗಳನ್ನ ಪಡೆದಿದ್ದೆ. ಕೆಸಿನೋ ಇಂದ ಬಂದಿರತಕ್ಕಂತ ದುಡ್ಡು, ಪಾಪದ ದುಡ್ಡು ಚಿತ್ರರಂಗಕ್ಕೆ ಯೂಸ್ ಆಗ್ತಾ ಇದೆ ಅಂತ ನಾನು ಒಂದು ಅಂಕನ ಬರೆದಿದ್ದೆ ಜನವರಿ 4, 2019. ಅದ್ರ ಬಗ್ಗೆ ಅನೇಕ ಪ್ರಶಂಸೆಗಳು ಬಂದಿದ್ವು. ಅನೇಕರು ಮಾಹಿತಿಯನ್ನ ನನಗೆ ಇಮೇಲ್ ಮುಖಾಂತರ ಮತ್ತೆ ನನ್ನ ಆಫೀಸ್ಗೆ ತಂದು ತಲುಪಿಸಿದ್ದಾರೆ. ನಾನು ಅನೇಕ RTI ಕಾಪಿಗಳಲ್ಲಿ ಇನ್ಕಮ್ ಟ್ಯಾಕ್ಸ್, GST ಬೈ ಥಿಯೇಟರ್ ಓನರ್ಸ್ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಒಂದು ಮಾಹಿತಿ ಇದೆ. ಅದರ ವಿಶ್ಲೇಷಣೆ ಮತ್ತು ಅದರ ಒಂದು ಕರ್ನಾಟಕದ ಜನತೆಗೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಬರುತ್ತೆ. 26 ಆಗಸ್ಟ್ 2021ಕ್ಕೆ 1 ವರ್ಷ ಆಗುತ್ತೆ NCB ಅವರ ಮಾಡಿದ ಒಂದು ಕರ್ನಾಟಕ ಸ್ಯಾಂಡ್ಲ್ವುಡ್ ಡ್ರಗ್ ಕೇಸಿನ ಬಗ್ಗೆ. ಅವಾಗ ನಾವು ಧ್ವನಿ ಎತ್ತು ಯಾರ್ಯಾರು ಮಾಡಿದ್ದಾರೆ, ಹೇಗ್ ಮಾಡಿದ್ದಾರೆ, ನನ್ನ 3 ವರ್ಷದ ಒಂದು ಡ್ರಗ್ ರಿಹಬಿಲಿಟೇಷನ್ ಸಿಕ್ಕ 145 ಜನರ ಒಂದು ಮಾಹಿತಿಯನ್ನ ಕೊಲಾಬ್ರೇಟ್ ಮಾಡಿ ಅವ್ರಿಗೆ ಎಲ್ಲಿ ಸಿಗ್ತಾ ಇತ್ತು ಅನ್ನೋದನ್ನ ನಾನು ಅವಾಗ ಕೊಟ್ಟಿದ್ದೆ. ಆ ಮಾಹಿತಿ ಮೇಲೆ ಅದು ಹೆಲ್ಪ್ ಆಯ್ತು. ಅದರಿಂದ ನೀವು ನೋಡಿರ್ಬೋದು, ರಾಗಿಣಿ, ಸಂಜನಾ ಅವ್ರು ಜೈಲ್ಗೆ ಹೋಗಿದ್ರು. ಸೊ ಈ 26ಕ್ಕೆ ಅಥವಾ ಜನವರಿ 15, 2021ಕ್ಕೆ ಕರ್ನಾಟಕ ಡ್ರಗ್ ಮುಕ್ತ ಮತ್ತು ಭಾರತ ಡ್ರಗ್ ಮುಕ್ತ, ಅದಕ್ಕಾಗಿ ಒಂದು ಹಾಡು ಮತ್ತು ಯುವ ಜನತೆಗೆ ಒಂದು ಸಂದೇಶ ಕೊಡುವ ಒಂದು ವಿಡಿಯೋ ಆಲ್ಬಮ್ ಅನ್ನ ನಾನು 9 ಭಾಷೆಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇನೆ. ಅದನ್ನ ಸಾಹಿತ್ಯ ಬರೆದಿರೋದು ಡಾಕ್ಟರ್ ನಾಗೇಂದ್ರ ಪ್ರಸಾದ್, ಸಂಗೀತ ಕೊಟ್ಟಿರೋರು ಧರ್ಮ ವಿಶ್ ಅವರು. ಇಷ್ಟು ಕಾರ್ಯಕ್ರಮಗಳು ಪ್ರಶಾಂತ್ ಸಂಬರ್ಗಿಯನ್ನ 2021 ವರೆಗೂ ಬ್ಯುಸಿ ಇಟ್ಟಿದೆ. ಸ್ಯಾಂಡಲ್ವುಡ್ ಡ್ರಗ್ ಇಶ್ಯೂ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ. ಪುಸ್ತಕದ ಶೀರ್ಷಿಕೆ ಶುಗರ್ ಡ್ಯಾಡಿ ಅಂತ. ಯಾವ ಸತ್ಯಗಳನ್ನ ನಾನು ಹೇಳಿದ್ದೆ ಮತ್ತು ಯಾವ್ದನ್ನ ಹೇಳಕ್ ಆಗದೆ ಇರೋದನ್ನ ನಾನು
ಮುಂದಿನ ದಿನಗಳಲ್ಲಿ ನವೆಂಬರ್ 1 2021ಗೆ ಅದು ಶುಗರ್ ಡ್ಯಾಡಿ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಬಿಡುಗಡೆ ಆಗ್ತಾ ಇದೆ. ಒಂದು 100 ಪುಟದ ಪುಸ್ತಕ. ಎಂಟೈರ್ ಡ್ರಗ್ ಸ್ಕ್ಯಾಂಡಲ್ ಅಲ್ಲಿ ಯಾರು ಬಚಾವಾದ್ರು, ಹೇಗ್ ಬಚಾವಾದ್ರು, ಯಾರ ಇನ್ಫ್ಲೂಯೆನ್ಸ್ ಇಂದ ಬಚಾವಾದ್ರು, ಇದರ ಬಗ್ಗೆ ಒಂದು ಸಮಗ್ರ ತನಿಖೆ. ನಾನು ನೋಡಿದ್ದು ಕಂಡಿದ್ದನ್ನ ನಾನು ಕರ್ನಾಟಕದ ಜನತೆಗೆ ಬಿಡ್ತಾ ಇದ್ದೀನಿ. ಇಷ್ಟು ಕಾರ್ಯಕ್ರಮ ನಾನು ಈ ಒಂದು ವರ್ಷ ನನ್ನನ್ನು ಬಿಸಿ ಮತ್ತಷ್ಟು ಹೆಚ್ಚು ಮಾಡ್ತಾ ಇದ್ರಿ. ನಾನು ಕೂಡ ವೈಟಿಂಗ್ ಆ ಪುಸ್ತಕವನ್ನು ಓದೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್. ತಾವು ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಕಂಟೆಸ್ಟೆಂಟ್ ಮಾತ್ರ ಅಲ್ಲ, ಕೆಲವರಿಗೆ ತಂದೆಯಾಗಿ, ಕೆಲವರಿಗೆ ಅಣ್ಣನಾಗಿ, ಕೆಲವರಿಗೆ ತಮ್ಮನಾಗಿ, ಕೆಲವರಿಗೆ ಬೆಸ್ಟ್ ಫ್ರೆಂಡ್ ಆಗಿ, ಒಬ್ಬ ಮೆಂಟರ್ ಆಗಿ ಥ್ಯಾಂಕ್ ಯು ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಬಿಗ್ ಬಾಸ್ 9 ಕನ್ನಡ. ಸೋಮಣ್ಣ ಮಾಚಿವಾಡ ಫ್ರಮ್ ನ್ಯೂಸ್ ಅಂಡ್ ಜರ್ನಲಿಸಂ ಫೀಲ್ಡ್. ಅಡ್ವಾನ್ಸ್ ವಿಶಸ್ ಟು ಯು. ಕಾಲವೇ ಉತ್ತರ ಕೊಡುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ತಮ್ಮ ಸಿನಿಮಾಗಳ ಮೂಲಕ ಮತ್ತಷ್ಟು ರಂಜಿಸಿ, ಹಾಗೇನೆ ಸಮಾಜಮುಖಿ ಕಾರ್ಯಗಳ ಮೂಲಕ ಕೂಡ ತಾವು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ರಿ. ನಿಮ್ಮಿಂದ ಸಾಕಷ್ಟು ಕೆಲಸಗಳನ್ನ, ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀನಿ. ಎಲ್ಲದಕ್ಕೂ ಕೂಡ ಒಳ್ಳೇದಾಗ್ಲಿ. ತಾವು ಕಂಡಂತ ಎಲ್ಲ ಕನಸುಗಳು ಕೂಡ ಕನಸಾಗ್ಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಸುರಕ್ಷಿತವಾಗಿ ಮನೆಯಲ್ಲಿ ಇರಿ. ಸರ್ಕಾರದ ನಿಯಮಗಳನ್ನ ಪಾಲಿಸಿ, ಸರ್ಕಾರಕ್ಕೆ ಕೈ ಜೋಡಿಸಿ. ಕರೋನಾದಿಂದ ನಾವು ಈಗ ಜಯಗಳಿಸಬೇಕು. ವ್ಯಾಕ್ಸಿನೇಷನ್ ಎಲ್ಲರಿಗೂ ಸಿಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸೋಮಣ್ಣ. ಈ ಅಂತ ಅದ್ಭುತವಾದ ವೇದಿಕೆಯನ್ನು ಕೊಟ್ಟಿದ್ದೀರಾ ನನ್ನ ಮಣ್ಣದಾಳದ ಮಾತನಾಡ್ಲಿಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಕರ್ನಾಟಕಕ್ಕೆ, ನ್ಯೂಸ್ ಫಸ್ಟ್ಗೆ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದು ಈ ವಾರದ ಬಿಗ್ ಬಾಸ್ ಕತೆ. ಪ್ರಶಾಂತ್ ಸಂಬರ್ಗಿ ಜೊತೆಗೆ ಇನ್ನಷ್ಟು ಕಂಟೆಂಟ್ಗಾಗಿ ಫಾಲೋ ಮಾಡ್ತಾ ಇರಿ ನ್ಯೂಸ್ ಫಸ್ಟ್. ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.